ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ಭಾನುವಾರ ನಡೆದಂತಹ ಒಂದು FDA ಎಕ್ಸಾಮ್ ಏನಿದೆ ಅದರ ಜನರಲ್ ನಾಲೆಡ್ಜ್ ಪೇಪರ್ ಅಂದರೆ ಪೇಪರ್ 1 ಬೆಳಗಿನ ಒಂದು ಸೆಷನಲ್ಲಿ ಏನು ನಡೀತು ಆ ಒಂದು ಪೇಪರ್ನಲ್ಲಿ ಇರುವಂತಹ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ನಾವು ಇವತ್ತು ನೋಡ್ತೀವಿ. ಅಂದರೆ ಅದರ ಒಂದು ಆನ್ಸರ್ ಈಗ ಆಲ್ರೆಡಿ ಆನ್ಸರ್ ಕೀ ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ನಾವು ಒಂದು ಸರ್ತಿ ಅದನ್ನ ರಿವೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಫ್ಯೂಚರಲ್ಲಿ ನೀವೇನಾದ್ರು FDA ಎಕ್ಸಾಮನ್ನು ಬರೀತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಒಂದು ರಿವಿಷನ್ ಥರ ಆಗುತ್ತೆ. ಜಸ್ಟ್ ಆನ್ಸರ್ ಕೀ ಚೆಕ್ ಮಾಡೋದಕ್ಕಿಂತ ನೀವು ಒಂದು ಸತಿ ಈ ಒಂದು ಅಂದರೆ ಯಾವ ರೀತಿಯಾಗಿ ಎಲಿಮಿನೇಷನ್ನ ಮಾಡಬೇಕಾಗುತ್ತೆ, ಅಂದರೆ ಎಕ್ಸಾಮಲ್ಲಿ ನಾವು ಎಷ್ಟು ಕಾಮಾಗಿರಬೇಕು, ಯಾವ ರೀತಿಯಾಗಿ ನಾವು ಆ ಒಂದು ಕೆಲವು ವರ್ಡ್ಸನ್ನು ನಾವು ಚೂಸ್ ಮಾಡಿದಾಗ ಹೇಗೆ ಆಪ್ಷನ್ಸ್ನ ನಾವು ರಿಡ್ಯೂಸ್ ಮಾಡ್ಬೋದು ಅನ್ನೋದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಆ್ಯಂಡ್ ಆಲ್ಸೋ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ಇಂಪಾರ್ಟೆಂಟ್ ಇವೆಂಟ್ಸ್ ಏನಾಗಿದೆ, ಅದು ಅಂದರೆ ಹಿಸ್ಟ್ರಿಯಲ್ಲಿ ಬಂದಿರುವಂಥ ಕ್ವೆಶನ್ಸ್ ಏನಿದೆ ಅದರ ಕುರಿತಾಗಿ ನಾವು ನೋಡ್ತೀವಿ. ಆ್ಯಂಡ್ ಈ ವರ್ಷದ ಒಂದು ಪೇಪರನ್ನು ನೋಡಿದ್ರೆ FDA ಪೇಪರನ್ನು ಸುಮಾರು 26ರಿಂದ 27 ಕ್ವೆಶನ್ಗಳಿಂದ ಇದು ಕರ್ನಾಟಕ ಮತ್ತು ಇಂಡಿಯನ್ ಹಿಸ್ಟ್ರಿಯಿಂದ ಬಂದಿರುವಂಥದ್ದು. ಎಸ್ಪೆಷಲಿ ನಾವು ಮಾಡರ್ನ್ ಹಿಸ್ಟ್ರಿಯನ್ನು ನೋಡಿದ್ರೆ ಎರಡೂ ಒಂದು ಕರ್ನಾಟಕ ಹಿಸ್ಟ್ರಿ ಇರ್ಬೋದು, ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಅದರಲ್ಲಿ ಮಾಡರ್ನ್ ಹಿಸ್ಟ್ರಿ ಪಾರ್ಟಿಂದ ಹೆಚ್ಚಿನದಾಗಿ ಕ್ವೆಶನ್ಸ್ ಬಂದಿದೆ. ಸೊ ಆ ಒಂದು ಕಾರಣದಿಂದ ಏನಾಗುತ್ತೆ ಅಂತಂದರೆ ಮುಂದಿನ ಒಂದು ಎಕ್ಸಾಮ್ಸ್ಗಳು ಬರುವಾಗ, ಅಂದರೆ ಮುಂದಿನ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗುವಾಗ ಹಿಸ್ಟ್ರಿ ಮೇಲೆ ಯಾವ ರೀತಿಯಾದ ಒಂದು ಕಾನ್ಸಂಟ್ರೇಷನನ್ನು ಮಾಡಬೇಕು, ಅಂದರೆ ಯಾವ ರೀತಿಯಾಗಿ ನೀವು ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಅನ್ನೋರನ್ನು ಓದಬೇಕು ಅನ್ನೋದರ ಕುರಿತಾಗಿ ನಾವು ಕೂಡ ಇವತ್ತು ಮಾತಾಡ್ತೀವಿ. ಸೊ ಈಗ ಮೊದಲಿಗೆ ಕ್ವೆಶನ್ಸ್ನ ನೋಡೋಣ. ಆಗಿಂದಾಗೆ ನಾನು ಟಿಪ್ಸ್ ಆ್ಯಂಡ್ ಸಜೆಷನ್ಸನ್ನು ಕೊಡ್ತೀನಿ, ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ಇರ್ಬೋದು, ಇಲ್ಲ ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡಬೇಕು ಎಕ್ಸಾಮ್ ಹಾಲಲ್ಲಿ ಆ ಒಂದು ಸ್ಟ್ರೆಸ್ಸಲ್ಲಿ ಆ ಒಂದು ಪ್ರೆಷರಲ್ಲಿ ಇರುವಾಗ ಆ ಒಂದು ಟಿಪ್ಸನ್ನು ಕೂಡ ಕೊಡ್ತೀನಿ. ಸೊ ಈಗ ನಾವು ಮೊದಲೇ ಒಂದು ಕ್ವೆಶನನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿನ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಸೊ ಇಲ್ಲಿ ಕವನವನ್ನು ಕೊಟ್ಟಿದ್ದಾರೆ, ಅದನ್ನು ರಚಿಸಿರುವಂತಹ ಕವಿಯ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಒಂದೇ ಒಂದೇ ಕರ್ನಾಟಕ ಒಂದೇ ಕುವೆಂಪು, ರಕ್ಷಿಸು ಕರ್ನಾಟಕ ದೇವಿ ಶಾಂತಕವಿ, ಏರಿಸು ಹಾರಿಸು ಕನ್ನಡದ ಬಾವುಟ ತೀನಂಶ್ರೀ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹುಯಿಲ್ಗೋಳ ನಾರಾಯಣರಾಯರು. ಸೊ ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೇನೆ ಡಿ ಫಾರ್ ಶೋರ್ ನಮಗೆ ಕನ್ಫರ್ಮ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಆಪ್ಷನನ್ನು ನೋಡಿದ್ರೆ ಡಿ ಕೊಟ್ಟಿದ್ದಾರೆ. ಸೊ ಡಿ ಕರೆಕ್ಟ್ ಅಂತ ನಮಗೆ ಗೊತ್ತಾಗುತ್ತೆ. ತದನಂತರ ಏನು ಅಂತಂದರೆ ಬಟ್ ಈ ಒಂದು ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಅಂತ ಈಗಾಗಲೇ ಆನ್ಸರ್ ಕೀಯಲ್ಲಿ ನೀಡಿದ್ದಾರೆ, ಬಟ್ ನಾವು ಯಾವ ರೀತಿಯಾಗಿ ಎಲಿಮಿನೇಷನನ್ನು ಮಾಡ್ಬೋದು ಅಂತ ನೋಡೋಣ. ಸೊ ಈಗ ಡಿ ಇದು ಕಾಮನ್ ಆಗಿ ನಮಗೆ ಗೊತ್ತಿದೆ, ಬಟ್ ಆನ್ಸರಲ್ಲೂ ಕೂಡ ಅದು ನೀಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಏನು, ಏರಿಸು ಹಾರಿಸು ಕನ್ನಡದ ಬಾವುಟ, ಇದನ್ನು ಬರೆದಿರುವಂಥದ್ದು BM ಶ್ರೀಕಂಠಯ್ಯನವರು ಇದನ್ನು ಬರೆದಿರುವಂಥದ್ದು. ಇಲ್ಲಿ ಅವರು ತೀನಂಶ್ರೀ ಅಂತ ಕೊಟ್ಟಿದ್ದಾರೆ, ಬಟ್ ಇದನ್ನ ಬರೆದಿರೋದು BM ಶ್ರೀಕಂಠಯ್ಯ. ಆ್ಯಂಡ್ ಈ ಒಂದು ಏರಿಸು ಹಾರಿಸು ಕನ್ನಡದ ಬಾವುಟ ಏನಿದೆ, ಈ ಒಂದು ಕವನ ಸಂಕಲನ ಅಥವಾ ಕವನ ಏನಿದೆ ಇದು ಬಹಳ ಒಂದು ಫೇಮಸ್ ಆಗಿರುವಂಥ ಕವನ ಆಗಿರುವಂಥ ಕಾರಣ ನಮಗೆ ಇದು BM ಶ್ರೀ ಅವರು ಬರೆದಿರುವಂಥದ್ದು ಅಂತ ಗೊತ್ತಿರ್ತಾರೆ. ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಓದುವಾಗಲೇ ಈ ಒಂದು ಕವನವನ್ನು ಕೇಳಿರ್ತೀವಿ. ಸೊ ಹಾಗಾಗಿ ಆಬ್ವಿಯಸ್ ಆಗಿ ನಮಗೆ ಗೊತ್ತಿರುತ್ತೆ ಇದು BM ಶ್ರೀ ಅವರ ಒಂದು ರಚನೆಯಾಗಿದೆ ಅನ್ನುವಂಥದ್ದು. ತದನಂತರ ರಕ್ಷಿಸು ಕರ್ನಾಟಕ ದೇವಿ ಅನ್ನುವುದು ಕೂಡ ಶಾಂತಕವಿ. ಇದನ್ನು ಕೂಡ ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದುವಾಗ ಇದರ ಬಗ್ಗೆ ಓದಿರ್ತೀವಿ. ಒಂದೇ ಒಂದೇ ಕರ್ನಾಟಕ ಒಂದೇ, ಇದನ್ನು ಕೂಡ ಅಷ್ಟೇ, ಇದು ಬರೆದಿರೋದು ದರಾ ಬೇಂದ್ರೆ ಅವರು ಇದನ್ನು ಬರೆದಿರುವಂಥದ್ದು. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ ಫಸ್ಟು. ಬಟ್ ಇಲ್ಲಿ ಆಪ್ಷನನ್ನು ನೋಡಿದ್ರೆ ಆಪ್ಷನ್ ಬಂದು B and C ಮಾತ್ರ ಇರಬೇಕು. ಸೊ B ಮತ್ತು C ಮಾತ್ರ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರೋದು. ಆಪ್ಷನಲ್ಲಿ ಯಾವುದೇ ರೀತಿಯಾದ ಆಪ್ಷನ್ ಇಲ್ಲದೆ ಇರುವಂಥ ಕಾರಣ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಈಗಾಗಲೇ ಡಿಕ್ಲೇರ್ ಮಾಡಲಾಗಿದೆ. ಬಟ್ ಸ್ಟಿಲ್ ನಾವು ಯಾವ ರೀತಿಯಾಗಿ ಅಂದರೆ ಇದಕ್ಕೆ ಆನ್ಸರ್ ಏನು ಅಂತ ಬೇಕಿತ್ತು, ಅಂದರೆ ಇದರ ಒಂದು ರಚನಾಕಾರರು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕಿತ್ತು ಒಂದು. ತದನಂತರ ಈ ರೀತಿಯಾದ ಕ್ವೆಶನ್ಸ್ಗಳು ಏನಿರುತ್ತೆ ಎಕ್ಸಾಮಲ್ಲಿ ನೀವು ಅಟೆಂಪ್ಟ್ ಮಾಡ್ತೀರಾ ಅಂತ ಅಂದರೆ ಓನ್ಲಿ ಇಫ್ ಯು ಆರ್ ಕಾನ್ಫಿಡೆಂಟ್, ಲೈಕ್ 100% ಶ್ಯೂರ್ ಇದ್ದರೆ ಮಾತ್ರ ನೀವು ಇಲ್ಲಿ ಇಂಥ ಒಂದು ಕ್ವೆಶನ್ಸನ್ನು ಆನ್ಸರ್ ಮಾಡಿ. ಯಾಕೆಂದರೆ ನೆಗೆಟಿವ್ ಮಾರ್ಕ್ಸ್ ಇರುವಂಥ ಕಾರಣ ಇದನ್ನು ನೀವು ಏನು ಗೆಸ್ ಮಾಡಿ ಹಾಕೋಕ್ಕಾಗಲ್ಲ. ನಿಮ್ಗೆ ಅದು ಗೊತ್ತಿದೆ ಅಂದರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಸೊ ಹಾಗಾಗಿ ಕಾನ್ಫಿಡೆಂಟಾಗಿ ಇದ್ದರೆ ಮಾತ್ರ ನೀವು ಈ ರೀತಿಯಾದ ಕ್ವೆಶನ್ಸನ್ನು ಎಕ್ಸಾಮಲ್ಲಿ ಅಟೆಂಪ್ಟ್ ಮಾಡಿ. ಸೊ ಇದನ್ನು ಹೇಳ್ತಾ ನಾವು ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಈ ಒಂದು ಏನು ಕ್ವೆಶನ್ ಇದೆ ಇದು ಕರ್ನಾಟಕದ ಮಾಡರ್ನ್ ಹಿಸ್ಟ್ರಿ ಟಾಪಿಕ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುವಂತಹ ಘಟನಾವಳಿಗಳನ್ನು ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು, ಅಂದರೆ ಕ್ರೊನಾಲಾಜಿಕಲ್ ಆರ್ಡರ್ಲಿ ಜೋಡಿಸ್ಬೇಕಾಗತ್ತೆ. ಮೊದಲನೇದೇನು, ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ. ಸೊ ಯಾವ ವರ್ಷದಲ್ಲಿ ಇದಾಗಿರೋದು, ನಾವು ಕರೆಕ್ಟಾಗಿ ನೀವು ಕರ್ನಾಟಕದ ಒಂದು ಇತಿಹಾಸವನ್ನು ಕರೆಕ್ಟಾಗಿ ಓದ್ಕೊಂಡಿದ್ರೆ ಇದು ನಡೆದಿರುವಂಥದ್ದು 1803ರಲ್ಲಿ ಇದು ನಡೆದಿರುವಂಥದ್ದು. ತದನಂತರ ನಗರದ ಬೂದಿ ಬಸಪ್ಪನ ದಂಗೆ. ಸೊ ಇದು ನಡೆದಿರುವಂಥದ್ದು ಸುಮಾರು 830-31ರಲ್ಲಿ ಇದು ನಡೆದಿರುವಂಥದ್ದು. ಕಿತ್ತೂರಿನ ರಾಣಿ ಚೆನ್ನಮ್ಮನ ದಂಗೆ ಬಂದು 1824ರಲ್ಲಿ 1824ರಲ್ಲಿ ನಡೆದಿರುವಂಥದ್ದು.
ಆ್ಯಂಡ್ ಕೊಪ್ಪಳದ ವೀರಪ್ಪನ ದಂಗೆ ಏನಿದೆ ಇದು ನಡೆದಿರೋದು 1819ರಲ್ಲಿ. ಈ ಒಂದು ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಅಂದರೆ ಒಂದು ಕ್ವೆಶನ್ ಅಬೌಟ್ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಾವು ಏನಂತೀವಿ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಯಾಕೆ ಅಂತಂದರೆ 1824 ಈಗ ದಂಗೆ ಆಗಿ 1824 ಅಂದರೆ 200 ಇಯರ್ಸ್ ಆಯಿತು ಅಪ್ರಾಕ್ಸಿಮೇಟಾಗಿ ಆಗಿದೆ ಅಲ್ವಾ. ಸೊ 202 ಇಯರ್ಸ್ ಅಂತ ಇಟ್ಕೊಂಡು 200 ಇಯರ್ಸ್ ಆಗಿದೆ. ಸೊ ಅದರಿಂದ ಒಂದು ತದನಂತರ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈ ನಡುವೆ ನ್ಯೂಸಲ್ಲಿ ಭಾಳಷ್ಟು ಬರ್ತಾ ಇದ್ದಂತಹ ಕಾರಣ ನಾವು ಈ ಒಂದು ಕ್ವೆಶನ್ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಸೊ ಈ ರೀತಿಯಾಗಿ ಆ ಒಂದು ಕ್ವೆಶನನ್ನು ಅವರು ಕೇಳಿದ್ದಾರೆ. ಸೊ ಈಗ ಇಲ್ಲಿ ನಮಗೆ ಇಯರ್ಸ್ ಏನೇನಿದೆ ಅಂತ ಗೊತ್ತಾಯಿತು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಆವಾಗ ಇಲ್ಲಿ ಆನ್ಸರ್ ಎ ಆಗುತ್ತೆ. ಯಾವುದು ಮೊದಲನೇದಾಗಿ ಎ ಬರುತ್ತೆ. ತದನಂತರ ಬರೋದು 1819 ಕೊಪ್ಪಳದ ವೀರಪ್ಪನ ದಂಗೆ, AD ಆಯಿತು. ತದನಂತರ ಬಂದು ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಬರುತ್ತೆ. ತದನಂತರ ಲಾಸ್ಟಲ್ಲಿ ಬರೋದು ನಗರದ ಬೂದಿ ಬಸಪ್ಪನ ದಂಗೆ. ಸೊ ADCB ಆಪ್ಷನ್ ಇರುವಂಥದ್ದು ಆಪ್ಷನ್ 1ನಲ್ಲಿ. ಸೊ ಇದು ಆನ್ಸರ್ ಆಗಿರುತ್ತೆ. ಸೊ ಈ ಒಂದು ಕ್ವೆಶನನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಕರ್ನಾಟಕದ ಒಂದು ಇತಿಹಾಸ ಏನಿದೆ ಇದು ಬಹಳನೇ ಇಂಪಾರ್ಟೆಂಟ್. ಆ್ಯಂಡ್ ಈ ವರ್ಷ ನಾವು ನೋಡಿದ್ವಿ ಆಲ್ಮೋಸ್ಟ್ 26 to 27 ಕ್ವೆಶನ್ಸ್, ಅಂದರೆ 27 ಮಾರ್ಕ್ಸ್ ಅಂತಂದರೆ ಇಟ್ ಈಸ್ ವೆರಿ ಹ್ಯೂಜ್. ಅಂದರೆ ಆ ಕಟ್ ಆಫನ್ನು ನಾವು ಅಂದರೆ ಕರೆಕ್ಟಾಗಿ ನಾವು ಇತಿಹಾಸನ ತಿಳ್ಕೊಂಡಿದ್ರೆ, ಕರ್ನಾಟಕದ ಇತಿಹಾಸ ಇರ್ಬೋದು, ಭಾರತದ ಒಂದು ಇತಿಹಾಸ ಇರ್ಬೋದು, ಕರೆಕ್ಟಾಗಿ ನಮಗೆ ಆ ನಾಲೆಡ್ಜ್ ಇದ್ದರೆ ಆರಾಮಾಗಿ ನಾವು 26ರಿಂದ 27 ಮಾರ್ಕ್ಸ್ಗಳನ್ನು ತೆಗಿಬೋದಾಗಿತ್ತು. ಸೊ ಅದನ್ನು ಹೇಳ್ತಾ ನಾನೀಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕರ್ನಾಟಕ ಯುದ್ಧಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ. ಕಾರಣ ಅವರು ಕೇಳ್ತಾ ಇದ್ದಾರೆ, ಕರ್ನಾಟಕ ಯುದ್ಧಗಳು ಆಗೋದಕ್ಕೆ ಇದ್ದಂತಹ ಕಾಸಸ್ ಏನು, ಕಾರಣಗಳೇನು ಅನ್ನುವಂಥದ್ದು. ಆಸ್ಟ್ರಿಯಾದ ಉತ್ತರಾಧಿಕಾರಿತ್ವದ ಯುದ್ಧ ಮೊದಲನೆಯ ಕರ್ನಾಟಕ ಯುದ್ಧಕ್ಕೆ ಕಾರಣವಾಗಿತ್ತು. ಎಸ್, ಇದು ಕರೆಕ್ಟು. ನಾವು ಕರೆಕ್ಟಾಗಿ ನಿಮಗೂ ಕರ್ನಾಟಕ ವಾರ್ಸ್ ಏನಿದೆ ಇದು ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಏನಿದೆ, ಇಂಡಿಯಾದು ಮಾಡರ್ನ್ ಹಿಸ್ಟ್ರಿಯಲ್ಲಿ ಇದರ ಕುರಿತಾಗಿ ನಾವು ಕಂಪ್ಲೀಟಾಗಿ ಓದಿರ್ತೀವಿ. ಸೊ ಆಬ್ವಿಯಸ್ ಆಗಿ ಫಸ್ಟ್ ಕಾರ್ನಾಟಿಕ್ ವಾರ್ಗೆ ಏನಿತ್ತು ಕಾರಣ, ಆಸ್ಟ್ರಿಯಾಲಿ ನಡೆದಂತಹ ವಾರ್ ಆಫ್ ಸಕ್ಸೆಷನ್ ಬಿಟ್ವೀನ್ ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ನಡುವೆ ಅಲ್ಲಿ ನಡೆದಂತಹ ವಾರು, ಅದೇ ವಾರ್ ಅಲ್ಲಿ ಏನು ಯುದ್ಧ ನಡೀತು ಅದರ ಒಂದು ಪರಿಣಾಮವಾಗಿ ಇಲ್ಲಿ ಕಾರ್ನಾಟಿಕ್ ವಾರನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಭಾರತದಲ್ಲಿ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಫರ್ ಜಂಗ್ ನಡುವಿನ ಸಂಘರ್ಷ ಎರಡನೆಯ ಕಾರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಎಸ್, ಕರೆಕ್ಟ್, ಇದು ಕೂಡ ಕರೆಕ್ಟ್ ಆಗಿದೆ. ಯಾಕೆಂದರೆ ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ಏನಾಗುತ್ತೆ ಅಂದರೆ ಒಂದು ಕಡೆ ನಾಸಿರ್ ಜಂಗು, ಇನ್ನೊಂದು ಕಡೆ ಮುಸಾಫರ್ ಜಂಗ್ ಇರ್ತಾರೆ. ಇಲ್ಲಿ ಕರೆಕ್ಟಾಗಿ ಸಿಂಹಾಸನ ಏರಬೇಕಾಗಿದ್ದು ಮುಸಾಫರ್ ಜಂಗ್. ಆದರೆ ಇಂಗ್ಲೀಷರು ಏನು ಮಾಡ್ತಾರೆ, ನಾಸಿರ್ ಜಂಗ್ಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಫ್ರೆಂಚ್ ಅವರು ನಾಸಿರ್ ಜಂಗ್ಗೆ ಸಪೋರ್ಟ್ ಮಾಡ್ತಾ ಇರುವಂಥ ಕಾರಣ ಫ್ರೆಂಚ್ನಲ್ಲಿ ಯಾರು ಡುಪ್ಲಿಕ್ಸ್ ಇರ್ತಾರೆ, ಅವಾಗ ಇವರು ಬಂದು ಮುಜಾಫರ್ ಜಂಗ್ಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಸೆಕೆಂಡ್ ಕಾರ್ನಾಟಿಕ್ ವಾರ್ಲಿ ಫ್ರೆಂಚ್ ಅವರು ಸೋಲನ್ನ ಅನುಭವಿಸ್ತಾರೆ, ದಟ್ ಈಸ್ ಡಿಫ್ರೆಂಟ್, ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಬಟ್ ಇಲ್ಲಿ ಮುಖ್ಯವಾದ ಒಂದು ಕಾರಣ ಏನಿದೆ, ಮುಖ್ಯವಾಗಿ ಒಂದು ಕಾರಣ ಇವರಿಬ್ಬರ ನಡುವಿನ ಒಂದು ಸಿಂಹಾಸನದ ಜಗಳ ಏನಿತ್ತು ಅದು ಎರಡನೇ ಒಂದು ಏನು ಕಾರ್ನಾಟಿಕ್ ಯುದ್ಧ ಇದೆ ಅದಕ್ಕೆ ಕಾರಣವಾಯಿತು ಅಂತ. ಡುಪ್ಲೆಯು ಅನ್ವರುದ್ದೀನನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೆಯ ಕಾರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಇಲ್ಲ, ಇದಂತೂ ಅಲ್ಲ. ಯಾಕೆಂದರೆ ಇದು ನಡೆದಿರುವಂಥದ್ದು, ಇದು ಯಾವಾಗ ನಡೆದಿದ್ದು ಅಂದರೆ ಇದು ಮೊದಲನೇ ಕರ್ನಾಟಿಕ್ ಯುದ್ಧಗಳ ಟೈಮಲ್ಲಿ ಇದು ನಡೆದಿದ್ದು. ಅಂದರೆ ಫಸ್ಟ್ ಕಾರ್ನಾಟಿಕ್ ವಾರ್ ಟೈಮಲ್ಲಿ ಈ ಒಂದು ಬ್ಯಾಟಲ್ ಆಫ್ ಅದ್ಯಾರ್ ನಡೆದಿರುವಂಥದ್ದು. ಸೊ ಹಾಗಾಗಿ ಸಿ ರಾಂಗ್ ಆಗುತ್ತೆ. ಸಿ ರಾಂಗ್ ಅಂತ ಗೊತ್ತಾಗಿದ ತಕ್ಷಣ ನಮಗೆ ಈ ಮೂರೂ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ಆಬ್ವಿಯಸ್ ಆಗಿ ಆನ್ಸರ್ಗೆ ನಾವು ಬಂದ್ಬಿಟ್ವಿ. ಅಂದರೆ ಈ ಒಂದು ಮೂರನೆಯ ಕರ್ನಾಟಿಕ್ ಯುದ್ಧಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ 7 years ವಾರ್ ಏನು ಯುರೋಪ್ನಲ್ಲಿ ಆದಂತಹ 7 years ವಾರ್ ಏನಿದೆ ಅದು ಈ ಒಂದು ಥರ್ಡ್ ಕಾರ್ನಾಟಿಕ್ ವಾರ್ಗೆ ಮುಖ್ಯವಾದ ಕಾರಣ ಆಗಿತ್ತು. ಸೊ ಮತ್ತೊಂದು ರೀತಿಯಾಗಿ ಯಾವ ರೀತಿಯಾಗಿ ನೀವು ಎಲಿಮಿನೇಟ್ ಮಾಡ್ಬೋದು ಅಂದರೆ ಫಸ್ಟ್ ಒನ್ನು ಎ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣವೇ ಈ ಒಂದು ಫಸ್ಟ್ ಆಪ್ಷನ್ನ ನೀವು ಎಲಿಮಿನೇಟ್ ಮಾಡ್ಬೋದಿತ್ತು, ಕರೆಕ್ಟಾ? ನಂತರ ಬಿ ಸರಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಈ ಒಂದು ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡ್ಬೋದಿತ್ತು. ಸೊ 50-50 ಸ್ಟೇಜಿಗೆ ಬಂದಿರ್ತೀರ. 50-50 ಸ್ಟೇಜಿಗೆ ಬಂದು ಈ ಎರಡು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಇತಿಹಾಸ ಸ್ಟ್ರಾಂಗ್ ಆಗಿಲ್ಲ ಅನ್ನೋವಂಥದ್ದು, ಅಂದರೆ ನೀವು ಸರಿಯಾಗಿ ರಿವಿಷನನ್ನು ಮಾಡಿಲ್ಲ ಅನ್ನೋದು ಅಲ್ಲಿ ತಿಳಿಯುತ್ತೆ. ಬಟ್ ಎಕ್ಸಾಮ್ ಪ್ರೆಷರಲ್ಲಿ ಕೆಲವು ಸತಿ ಏನಾಗುತ್ತೆ, ನಾವು ರಿವಿಷನ್ ಮಾಡಿದರೂ ಕೂಡ ನಾವು ಆ ಒಂದು ಆ ಪ್ರೆಷರಲ್ಲಿ ಮತ್ತು ಆ ಒಂದು ಟೈಮ್ ಕ್ರಂಚ್ ಇರುವಂಥ ಕಾರಣ ಅಲ್ಲಿ ಮರ್ತೋಗುವಂಥ ಚಾನ್ಸಸ್ಗಳು ಇರುತ್ತೆ. ಬಟ್ ಥರ್ಡ್ ಕಾರ್ನಾಟಿಕ್ ವಾರಲ್ಲಿ ಈ ಒಂದು ಮುಖ್ಯ ಬ್ಯಾಟಲ್ಗಳೇನಿರ್ತವೆ, ಅಂದರೆ ಯುದ್ಧಗಳಿರ್ಬೋದು ಏನು ಇರ್ತವೆ ಅವುಗಳ ಒಂದು ಕಾರಣ ಇರ್ಬೋದು ಮತ್ತು ಅವುಗಳ ಒಂದು ಫಲಿತಾಂಶ ಏನಾಗಿರುತ್ತೆ, ಅಂದರೆ ಯಾವ ಒಂದು ಟ್ರೀಟಿಯನ್ನು ಅವರು ಸೈನ್ ಮಾಡಿರ್ತಾರೆ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಾರ್ನಾಟಿಕ್ ವಾರ್ ಮತ್ತು ಆಂಗ್ಲೋ ಮೈಸೂರು ವಾರ್ ಇರ್ಬೋದು, ಆಂಗ್ಲೋ ಮರಾಠಾ ವಾರ್ ಇರ್ಬೋದು. ಈ ಮೂರು ವಾರ್ಗಳು ಏನಿದಾವೆ, ಈ ಮೂರು ಯುದ್ಧಗಳು ಏನಿದೆ ಇವುಗಳ ಒಂದು ಪರಿಣಾಮ ಮತ್ತು ಇವುಗಳ ಒಂದು
ಕಾರಣ ಎರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕೆಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನಾವು UPSCಲೂ ಕೂಡ ಹಲವಾರು ಬಾರಿ ಈ ಒಂದು ಕ್ವೆಶನ್ಸ್ಗಳ ಈ ಒಂದು ಟಾಪಿಕ್ಗಳ ಬಗ್ಗೆ ಕ್ವೆಶನ್ಸ್ಗಳು ಬಂದಿರುವಂಥ ಕಾರಣ KPSC ಈಗ UPSCಯ ಒಂದು ಪ್ಯಾಟರ್ನನ್ನೇ ಫಾಲೋ ಮಾಡ್ತಾ ಇದೆ. ಸೊ ಹಾಗಾಗಿ ಆ ರೀತಿಯಾದ ಕ್ವೆಶನ್ಸನ್ನು ನಾವು ಮತ್ತಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಒಂದು ಕಡೆ ನಿಮ್ಮ ಹಿಸ್ಟ್ರಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಆ್ಯಂಡ್ ಎಲ್ಲೆಲ್ಲಿ ಬ್ಯಾಟಲ್ಗಳು ಬರ್ತವೆ, ಎಲ್ಲೆಲ್ಲಿ ಯುದ್ಧಗಳು ಬರ್ತವೆ, ಅದನ್ನು ಒಂದು ಟೇಬಲ್ ಥರ ಮಾಡ್ಕೊಳ್ಳಿ. ಒಂದು ಟೇಬಲನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದು ನಾವು ಕಾರ್ನಾಟಿಕ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇ ಕಾರ್ನಾಟಿಕ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯವಾದ ಕಾಸ್ ಏನು, ಅಲ್ಲಿ ಆದಂತಹ ಕೋರ್ಸ್ ಏನು ನಡೀತು ಆ ಒಂದು ಯುದ್ಧದಲ್ಲಿ, ತದನಂತರ ಅದರ ಒಂದು ಫಲಿತಾಂಶ ಅಥವಾ ರಿಸಲ್ಟ್ ಏನಾಗಿದೆ. ಸೊ ಇಲ್ಲಿ ಕಾಲಮ್ ಮಾಡ್ಕೊಳ್ಳಿ, 3 ಕಾರ್ನಾಟಿಕ್ ವಾರ್ ಬಗ್ಗೆ ಇಲ್ಲಿ ಹಾಕ್ಕೊಳ್ಳಿ. ಇದನ್ನು ಫಿಲ್ ಮಾಡ್ಕೊಂಬಿಡಿ. ನೀವು ರಿವೈಸ್ ಮಾಡೋದಕ್ಕೆ ಅಷ್ಟೇ ಒಂದು ಶೀಟಲ್ಲಿ ನಿಮಗೆ ಎಲ್ಲ ಒಂದು ಬ್ಯಾಟಲ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ಒಂದು ನೀವು ಮಾಡ್ಬೋದಾಗುತ್ತೆ, ಅಂದರೆ ರಿವಿಷನ್ಗೆ ಈಸಿ ಆಗುತ್ತೆ. ಯಾಕೆಂದರೆ ಹಲವಾರು ಬಾರಿ ಸ್ಟೂಡೆಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತಂದರೆ ಹಿಸ್ಟ್ರಿ ಡೇಟ್ಸ್ಗಳು ನಾವು ಮರ್ತೋಗ್ತೀವಿ, ಅಂದರೆ ಯಾರು ಯಾವಾಗ ಫೈಟ್ ಮಾಡಿದ್ರು, ಯಾವ ಇಯರ್, ಇದೆಲ್ಲ ನಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಈ ರೀತಿಯಾದ ಒಂದು ಟೇಬಲ್ಗಳನ್ನು ನೀವು ಮಾಡಿಕೊಂಡ್ರೆ, ಇಲ್ಲ ಅಂತಲೇ ಏನಾದ್ರು ಒಂದು ನಿಮೋನಿಕ್ಕನ್ನು ಇಟ್ಕೊಳ್ಳೋದಿರ್ಬೋದು, ಇಲ್ಲ ಮೈಂಡ್ ಮ್ಯಾಪ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಿರ್ಬೋದು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಹಿಸ್ಟ್ರಿ ಒಂದು ಸಬ್ಜೆಕ್ಟು ಇಟ್ ಇಸ್ ಸ್ಟ್ಯಾಟಿಕ್, ಅಂದರೆ ಅದು ಬೋರ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ಪದೇ ಪದೇ ಇದು ಮಾಡ್ತಾ ಇದ್ರೆ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಏನು ನಿಮೋನಿಕ್ಸ್ ಈ ರೀತಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ ನಿಮಗೆ ರಿವಿಷನ್ಗೆ ಈಸಿ ಆಗುತ್ತೆ, ನೀವು ಪ್ಲಸ್ ಮರೆತು ಕೂಡ ಹೋಗೋದಿಲ್ಲ. ಸೊ ಇಷ್ಟು ಹೇಳ್ತಾ ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಬಾದಾಮಿಯಲ್ಲಿನ ಗುಹಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಗುಹೆಯು ಶೈವ ಗುಹೆಯಾಗಿದೆ. ಎಸ್, ಕರೆಕ್ಟ್. ಅಲ್ಲಿ ಒಂದು ಏನಿದೆ ನಟರಾಜನ ಒಂದು ಕೆತ್ತನೆಯನ್ನು ನಾವು ನೋಡ್ಬೋದಾಗುತ್ತೆ ಮೊದಲನೆಯ ಒಂದು ಗುಹೆಯಲ್ಲಿ. ಎರಡನೆಯ ಗುಹೆಯು ವೈಷ್ಣವ ಗುಹೆಯಾಗಿದೆ. ಎಸ್, ಇದು ಕೂಡ ಕರೆಕ್ಟು. ಮೂರನೆಯ ಗುಹೆಯು ಶೈವ ಗುಹೆಯಾಗಿದೆ. ಅಲ್ಲ, ಮೂರನೇ ಗುಹೆ ಕೂಡ ಇದು ವೈಷ್ಣವರ ಗುಹೆಯಾಗಿದೆ, ಅಂದರೆ ವೈಷ್ಣವ ಒಂದು ಪಂಥಕ್ಕೆ ಸೇರಿದ, ವೈಷ್ಣವ ಧರ್ಮಕ್ಕೆ ಸೇರಿದ ಒಂದು ಗುಹೆಯಾಗಿದೆ. ಅಲ್ಲಿ ಕೂರ್ಮಾವತಾರ ಇರ್ಬೋದು, ಇನ್ನು ಬೇರೆ ಬೇರೆ ಅವತಾರ, ವಿಷ್ಣುವಿನ ಜೊತೆ ಲಕ್ಷ್ಮಿ ಇರುವಂಥದ್ದು, ಈ ರೀತಿಯಾದ ಒಂದು ಏನಂತೀವಿ ಕೆತ್ತನೆಗಳನ್ನು ನಾವು ಅಲ್ಲಿ ನೋಡ್ಬೋದಾಗುತ್ತೆ. ತದನಂತರ ನಾಲ್ಕನೆಯ ಗುಹೆಯು ಜೈನ ಗುಹೆಯಾಗಿದೆ. ಎಸ್, ಇದು ಕೂಡ ಕರೆಕ್ಟು. ಸೊ ಇಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ 1, 2 ಮತ್ತು 3 3 ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗಿದೆ. ಅಂದರೆ A, B, D ಕರೆಕ್ಟ್ ಇದೆ, C ಬಂದು ರಾಂಗ್ ಇದೆ. ಸೊ ಹಾಗಾಗಿ ಕೇವಲ 3 ಸರಿಯಾಗಿದೆ ಅನ್ನುವಂಥದ್ದು. ಮತ್ತೆ ಈ ರೀತಿಯಾಗಿ ಅಂದರೆ ಈಗ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಸರಿ ಇದೆ ಅನ್ನುವಂಥ ಒಂದು ಕ್ವೆಶನನ್ನು ಕೇಳಿದಾಗ ಏನಾಗುತ್ತೆ, ಹಲವಾರು ಅಂದರೆ ಇಲ್ಲಿ ಇಂತಹ ಕ್ವೆಶನ್ಗೆ ನೀವು ಕರೆಕ್ಟಾಗಿ ಶೋರ್ ಇದ್ದರೆ ಮಾತ್ರ ಆನ್ಸರ್ ಮಾಡಬೇಕಾಗುತ್ತೆ. ಕೆಲವು ಸತಿ ಲಕ್ ವರ್ಕ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಇದನ್ನ 4th one ರಾಂಗು 3rd one ರೈಟ್ ಅಂತ ಹಾಕ್ಕೊಂಡಿದ್ರೆ ಆಗಲೂ 3 ಸ್ಟೇಟ್ಮೆಂಟ್ ಕರೆಕ್ಟು, ಸೊ ಅಲ್ಲಿ ಕರೆಕ್ಟ್ ಅಂತ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಈಗ ನೀವು ಇವೆರಡೂ ರಾಂಗ್ ಅಂತ ಅಂದರೆ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದರೆ 2 ರಾಂಗ್ ಹಾಕ್ಬಿಟ್ರಿ ಅಂದರೆ ಕೇರಳಲ್ಲಿ ಎರಡು ಸರಿ ಅಂತ ಹಾಕ್ತೀರಾ, ಆವಾಗ ಆನ್ಸರ್ ತಪ್ಪಾಗುತ್ತೆ. ಸೊ ಇಂಥ ಒಂದು ಕ್ವೆಶನ್ಸ್ ಇದ್ದಾಗ ನೀವು ಹುಷಾರಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಅಂದರೆ ಫಸ್ಟು ನೀವು ಶ್ಯೂರ್ ಆಗಬೇಕು ಆ ಒಂದು ಸ್ಟೇಟ್ಮೆಂಟ್ ನೀವು ಓದಿದ್ದೀರಾ, ನಿಮಗೆ ಅದು ಸರಿ ಅಂತ 100% ಅನಿಸ್ತಾ ಇದೆ ಅನ್ನೋವಾಗ ಅಂಥ ಒಂದು ಟೈಮಲ್ಲಿ ಇದು ಮಾಡಿ, ಆನ್ಸರ್ ಮಾಡಿ. ಅಕಸ್ಮಾತ್ ಏನಾದರೂ ನಿಮಗೆ ಪೇಪರ್ ಏನಾದರೂ ಟಫ್ ಇದ್ದು ಆಗ ನೀವು ಚಾಯ್ಸ್ ತೊಗೋಬೇಕು, ಅಂದರೆ ಆವಾಗ ಡಿಸೈಡ್ ಮಾಡಬೇಕು ಈ ಒಂದು ಕ್ವೆಶನನ್ನು ಅಟೆಂಪ್ಟ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಆಗ ನೀವು ನಿಮ್ಮ ಒಂದು ಗಟ್ ಫೀಲಿಂಗ್ ಅಥವಾ ನಿಮ್ಮ ಇನ್ಸ್ಟಿಂಕ್ಟ್ ಏನು ಹೇಳುತ್ತೆ ಅದ್ರ ಮೇಲೆ ಹೋಗಬೇಕಾಗುತ್ತೆ. ಸೊ ಅದು ಈ ಒಂದು ಕ್ವೆಶನ್ ಆಯಿತು. ಅಂದರೆ ಏನು ಆನ್ಸರ್ ಇದಕ್ಕೆ ಕೇವಲ 3 ಸರಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ, ಈ ಕೆಳಕಂಡ ಸ್ಮಾರಕಗಳಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣವಾಗಿಲ್ಲ, ಯಾವುದು ನಾಟ್ ಬಿಲ್ಟ್ ಬೈ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಯಾವುದು ಅನ್ನೋದು. ಇಬ್ರಾಹಿಂ ರೋಜಾ, ಎಸ್, ಇಬ್ರಾಹಿಂ ಆದಿಲ್ ಶಾನೇ ಇದನ್ನು ಇದು ಮಾಡಿರೋದು. ನವರಸಪುರ್, ಎಸ್, ಅವರೇನೇ ಕಟ್ಸಿರುವಂಥದ್ದು. ಮೆಹತರ್ ಮಹಲ್ ಕೂಡ ಅವರೇನೇ. ಬಟ್ ವಿಜಯಪುರದ ಜಾಮಿ ಮಸೀದಿ ಏನಿದೆ ಇದನ್ನು ಕಟ್ಸಿರೋದು ಆಲಿ ಆದಿಲ್ ಶಾ. ನಾವು ಕರೆಕ್ಟಾಗಿ ನೀವು ಕರ್ನಾಟಕದ ಒಂದು ಇತಿಹಾಸವನ್ನು ಓದಿದರೆ ಅಲ್ಲಿ ಏನು ಡೆಕ್ಕನ್ ಸಲ್ತನತ್ ಬಗ್ಗೆ ನೀವು ಕರೆಕ್ಟಾಗಿ ಓದಿದರೆ ಆಗ ನಿಮಗೆ ಈ ಒಂದು ಏನಂತೀವಿ ಕ್ವೆಶನನ್ನು ಆನ್ಸರ್ ಮಾಡ್ಬೋದು. ಎಂಟೈರ್ ಡೆಕ್ಕನ್ ಸಲ್ತನತ್ ಓದಿಲ್ಲ ಅಂತಂದ್ರೂ ಕೂಡ ಈ 2ನೇ ಇಬ್ರಾಹಿಂ ಆದಿಲ್ ಶಾ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇವ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಯಾಕೆಂತಂದರೆ ಅವರು ನೀಡಿರುವಂಥ ಒಂದು ಕೊಡುಗೆ ಏನಿದೆ ವಿತ್ ರೆಸ್ಪೆಕ್ಟ್ ಟು ಲಿಟ್ರೇಚರ್ ಇರ್ಬೋದು, ಕಲ್ಚರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅನ್ನೋದು ಕರ್ನಾಟಕದ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಇವ್ರ ಬಗ್ಗೆ ನಮಗೆ ಏನದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಇವ್ರ ಬಗ್ಗೆ ಓದಿರ್ತೀವಿ. ಸೊ ಅದರಿಂದ ನೀವು ಇದನ್ನು ಎಲಿಮಿನೇಟ್ ಮಾಡ್ಕೊಂಡು ಬಂದು ಇದನ್ನ ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ಬೋದು.
ಸೊ ಇದು ಆನ್ಸರ್. ಆ್ಯಂಡ್ ಇಂಥ ಒಂದು ಕ್ವೆಶನ್ಸ್ ಏನಿದೆ, ಈ ಒಂದು ಕ್ವೆಶನ್ಸ್ ಕೂಡ ಅಷ್ಟೇ ನೀವು ಶ್ಯೂರ್ ಇದ್ದರೆ ಮಾತ್ರನೇ ಹಾಕಿ, ಇಲ್ಲಾಂದರೆ ಸುಮ್ಮನೆ ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬ್ರಾಹ್ಮಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತೆ. ಸೊ ಬ್ರಾಹ್ಮಿ ಸ್ಕ್ರಿಪ್ಟ್ ಏನಿದೆ ಅದನ್ನು ನಾವು ಈ ಕಡೆಯಿಂದ ಈ ಕಡೆ ಬರಿತೀವಿ ಅನ್ನುವಂಥದ್ದು. ತದನಂತರ ಖಾರೋಷ್ಠಿ ಸ್ಕ್ರಿಪ್ಟ್ ಏನಿದೆ ಇದನ್ನು ಬಲದಿಂದ ಎಡಕ್ಕೆ ಬರೆಯುತ್ತೇವೆ ಅನ್ನುವಂಥದ್ದು. ಮೂರನೇದಾಗಿ ಬಂದು ಅರೇಮಿಕ್ ಏನಿದೆ, ಅರೇಮಿಕ್ಕನ್ನು ನಾವು ಮತ್ತೆ ಲೆಫ್ಟ್ ಟು ರೈಟ್ ಅಂತ ಹೇಳಿದ್ದಾರೆ. ಆಬ್ವಿಯಸ್ ಅರೇಮಿಕ್ ಅಂತಂದರೆ ಲೆಫ್ಟ್ ಟು ರೈಟ್ ಇಲ್ಲವೇ ಇಲ್ಲ, ಇದು ನಮ್ಗೆ ಗೊತ್ತೇ ಇದೆ. ಯಾಕೆಂದರೆ ಈಗಲೂ ಕೂಡ ನಾವು ನೋಡಿದ್ರೆ ಅರೇಮಿಕ್ ಅಂತಂದರೆ ಯಾವ ಏರಿಯಾ ಬರುತ್ತೆ, ಈ ಅರೇಬಿಯಾ ಈ ಏರಿಯಾಸನ್ನು ನಾವು ಅಂತ ಅಟ್ಲೀಸ್ಟ್ ಲಿಂಕ್ ಮಾಡ್ಕೋಬೋದು. ಅರೇಮಿಕ್ ಅಂದ ತಕ್ಷಣ ನಮಗೆ ಅರೇಬಿಯಾ ನೆನಪು ಬರುತ್ತೆ, ಓಕೆನಾ. ಅರೇಬಿಯಾ ಅಂದರೆ ಯಾವುದು, ಸೌದಿ ಅರೇಬಿಯಾ ಬರುತ್ತೆ. ಸೌದಿ ಅರೇಬಿಯಾ ಲ್ಯಾಂಗ್ವೇಜ್ ಯಾವುದು, ಉರ್ದು, ಕರೆಕ್ಟಾ. ಸೊ ಉರ್ದು ಅಂತ ಬಂದಾಗ ಉರ್ದು ಯಾವ ಕಡೆಯಿಂದ ಯಾವ ಕಡೆಗೆ ಬರಿತೀವಿ ನಾವು, ರೈಟ್ ಟು ಲೆಫ್ಟ್ ಬರಿತೀವಿ. ಸೊ ಆಬ್ವಿಯಸ್ ಆಗಿ ಅರೇಮಿಕ್ ಎಡದಿಂದ ಬಲಕ್ಕೆ ಬರೆಯೋದಿಲ್ಲ ನಾವು. ಸೊ ಯಾವುದು ಸಿ ತೆಗಿತೀವಿ. ಸಿ ತೆಗೆದಿದ ತಕ್ಷಣ ಇಲ್ಲಿ ನಾವು ಆನ್ಸರ್ ಹತ್ರ ಅರೈವ್ ಆಗಿಬಿಡ್ತೀವಿ, ಓಕೆನಾ. ಸೊ ಆಬ್ವಿಯಸ್ ಇದು ಎಲಿಮಿನೇಷನ್ ಪ್ಲಸ್ ನಮ್ಮ ಒಂದು ನಾಲೆಡ್ಜನ್ನು ಬಳಸಬೇಕಾಗುತ್ತೆ. ಇನ್ನು ಬ್ರಾಹ್ಮಿ ಮತ್ತು ಖಾರೋಷ್ಠಿ, ದೇ ಬೋತ್ ಆರ್ ರೈಟ್. ಬ್ರಾಹ್ಮಿ ಬಂದು ಎಡದಿಂದ ಬಲಕ್ಕೆ ಬರಿತೀವಿ, ಖಾರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರಿತೀವಿ. ಸೊ ಅರೇಮಿಕ್ ಕೂಡ ನಾವು ಬಲದಿಂದ ಎಡಕ್ಕೆ ಬರೆಯುವಂಥದ್ದು. ಸೊ ಇದು ನಮಗೆ ಗೊತ್ತಿರಬೇಕು. ಇಷ್ಟು ಈ ಒಂದು ಕ್ವೆಶನ್. ನೆಕ್ಸ್ಟ್ ಒಂದು ಕ್ವೆಶನನ್ನು ನೋಡೋಣ. ಬ್ರಿಟಿಷರ ವಿರುದ್ಧದ ಭಾರತೀಯ ಸೈನಿಕರ ದಂಗೆಗಳ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಏನು ಹೇಳ್ತಾ ಇದೆ ಅಂದರೆ, 824ರಲ್ಲಿ ಬ್ಯಾರಕ್ಪುರದ 47ನೇ ತುಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಎಸ್, ಇಟ್ ಈಸ್ ಕರೆಕ್ಟ್. ಹೇಳಿಕೆ 2 ಏನು ಅಂದರೆ, 47ನೆಯ ತುಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದರು. ಸೊ ಇದು ಕೂಡ ಕರೆಕ್ಟ್ ಇದೆ ಆ್ಯಕ್ಚುಲ್ ಆಗಿ. ಆ್ಯಂಡ್ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, 2ನೇ ಸ್ಟೇಟ್ಮೆಂಟ್ ಅಥವಾ 2ನೇ ಹೇಳಿಕೆ ಅಂದರೆ ಇದು 1ನೇ ಹೇಳಿಕೆಯನ್ನು ಸರಿಯಾಗಿ ವಿವರಿಸುತ್ತೆ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ರೀತಿಯಾದ ಕ್ವೆಶನ್ಸ್ಗಳನ್ನು ನೀವು ಹೇಗೆ ಟ್ಯಾಕಲ್ ಮಾಡಬೇಕಂದ್ರೆ, ಈಗ ಫಸ್ಟ್ ಸ್ಟೇಟ್ಮೆಂಟನ್ನು ಓದ್ತೀರಾ. ಫಸ್ಟ್ ಸ್ಟೇಟ್ಮೆಂಟನ್ನು ಓದಿದ್ಮೇಲೆ ಏನು ಮಾಡ್ತೀರಾ, ಲಿಂಕಿಂಗ್ ವರ್ಡ್ಸನ್ನು ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬಿಕಾಸ್, ಈಗ ಫಸ್ಟ್ ಸ್ಟೇಟ್ಮೆಂಟನ್ನು ಓದಿದ್ಮೇಲೆ ಬಿಕಾಸ್ ಅಂತ ಹಾಕಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಿಪಾಯ್ಸ್ ಆಫ್ 47th ರೆಜಿಮೆಂಟ್ ಆಫ್ ಬ್ಯಾರಕ್ಪುರ್ ರಿವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್ in 1824 because British ordered 47th regiment to march to Burma for the first Anglo-Burmese war. ಅದು ಮ್ಯಾಚ್ ಆಗ್ತಾ ಇದೆಯಾ? ನಾವು ಆ ಒಂದು ಬಿಕಾಸ್ ಅನ್ನುವಂಥ ಒಂದು ಕಂಜಂಕ್ಷನನ್ನು ಹಾಕಿದ ತಕ್ಷಣ ಅಲ್ಲಿ ಅದು ಮ್ಯಾಚ್ ಆಗ್ತಾ ಇದೆಯಾ? ಸೊ ಆಬ್ವಿಯಸ್ಲಾಗಿ ಇದು ಆನ್ಸರ್ ಬಂದು ಸ್ಟೇಟ್ಮೆಂಟ್ 1 ಕರೆಕ್ಟ್. ಆ್ಯಂಡ್ ಈ ರೀತಿಯಾದ ಕ್ವೆಶನ್ ಕೂಡ ನಿಮಗೆ ಹಿಸ್ಟ್ರಿಯ ಒಂದು ನಾಲೆಡ್ಜ್ ಇರಬೇಕು ಆನ್ಸರ್ ಮಾಡೋದಕ್ಕೆ. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹಿಸ್ಟ್ರಿ ಏನಿದೆ, ಭಾರತದ ಇತಿಹಾಸ ಆಗಿರ್ಬೋದು, ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಪ್ಲೀಸ್ ನೀವು ಓದ್ಕೊಳ್ಳಿ. ದಯವಿಟ್ಟು ಅದನ್ನ ಬಿಡಬೇಡಿ. ಅಂದರೆ ನಾವು ಬೇರೆ ಒಂದು ಬೇರೆ ಸಬ್ಜೆಕ್ಟ್ಸನ್ನು ನಾವು ಓದ್ತೀವಿ, ಇದನ್ನು ಬಿಡ್ತೀವಿ, ಈ ರೀತಿಯಾದ ಯಾವುದೇ ಒಂದು ನೋಷನನ್ನು ನೀವು ಇಟ್ಕೋಬೇಡಿ. ದಯವಿಟ್ಟು ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ವೇಟೇಜನ್ನು ಕೊಡಿ ಪ್ಲೀಸ್. ಇದು ಹಿಸ್ಟ್ರಿಯನ್ನು ಒಂದ್ಸತಿ ರಿವೈಸ್ ಮಾಡಿ. ಇದಿಷ್ಟು ಈ ಒಂದು ಕ್ವೆಶನ್ ಆಗಿದೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಬಂಕಿಮ್ ಚಂದ್ರ ಚಟರ್ಜಿಯವರ ಐತಿಹಾಸಿಕ ಕಾದಂಬರಿ ದೇವಿ ಚೌಧರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧರಾಣಿಯು ಈ ಕೆಳಕಂಡ ಯಾವ ದಂಗೆಯ ನಾಯಕಿಯಾಗಿದ್ದರು? ಇಲ್ಲಿ ಅಹೋಮ್ ದಂಗೆಗಂತೂ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಬಂಕಿಮ್ ಚಂದ್ರ ಚಟರ್ಜಿ ಅಂದರೆ ಅವ್ರು ಯಾವ ಏರಿಯಾ ಬರ್ತಾರೆ? ಬೆಂಗಾಲ್ ಏರಿಯಾ ಬರ್ತಾರೆ, ಕರೆಕ್ಟಾ. ಬೆಂಗಾಲ್ ಇದರ ವೆಸ್ಟ್ ಬೆಂಗಾಲ್ ಇರಬೇಕು ಅಥವಾ ಆಗಿನ ಈಸ್ಟ್ ಬೆಂಗಾಲ್ ಇರಬೇಕು, ಕರೆಕ್ಟಾ. ಅಹೋಮ್ ದಂಗೆಗೆ ಅಲ್ಲಿ ಹೋಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇದನ್ನ ಆಬ್ವಿಯಸ್ ಆಗಿ ಎಲಿಮಿನೇಟ್ ಮಾಡೋದು. ಇದು ಕಾಮನ್ ಸೆನ್ಸಲ್ಲಿ ನೀವು ಯೂಸ್ ಮಾಡಬೇಕು. ಅಂದರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ, ಗೊತ್ತಿದ್ರೆ ಡೈರೆಕ್ಟಾಗಿ ಹಾಕಿ, ಗೊತ್ತಿಲ್ಲ ಅಂತಂದರೆ ಕಾಮನ್ ಸೆನ್ಸ್. ಇನ್ನು ನೆಕ್ಸ್ಟು ಸಾವಂತವಾಡಿ ದಂಗೆ ಅಂತ ಇದೆ. ಸಾವಂತವಾಡಿ ಯಾವ ಒಂದು ರೀಜನಲ್ಲಿ ಬರೋದದು ಮಹಾರಾಷ್ಟ್ರ ರೀಜನ್, ಮಹಾರಾಷ್ಟ್ರ ಕರ್ನಾಟಕ ಈ ರೀಜನ್, ಅಂದರೆ ಆ ಬಾರ್ಡರ್ ರೀಜನ್ನು ಅಲ್ಲಿ ಬರುವಂಥದ್ದು. ಸೊ ಆಬ್ವಿಯಸ್ ಆಗಿ ಇದನ್ನು ತೆಗಿಬೋದು. ಯಾಕೆಂದರೆ ಚಟರ್ಜಿ ಅಂತ ಬಂದಿದ ತಕ್ಷಣ ನೀವೆಲ್ಲಿ ಹೋಗ್ತೀರಾ? ವೆಸ್ಟ್ ಬೆಂಗಾಲ್, ಈಸ್ಟ್ ಬೆಂಗಾಲ್ಗೆ ಹೋಗಬೇಕಾಗುತ್ತೆ. ಸೊ ಇದು ರಾಂಗ್ ಆಗುತ್ತೆ, ಆಯಿತಾ. ಇನ್ನು ಪೈಕಾ ದಂಗೆ ಮತ್ತು ಫಕೀರ್ ಸನ್ಯಾಸಿ ದಂಗೆ ಅನ್ನುವಂಥದ್ದು 2 ಆಪ್ಷನಲ್ಲಿ ಬಂದು ನೀವು ನಿಲ್ತೀರಾ. ಮತ್ತು ಈ ಪೈಕಾ ದಂಗೆ ಕೂಡ ಎಲ್ಲಿ ನಡೆದಿರೋದು? ಇದು ಬಂದು ಒಡಿಶಾ ರೀಜನ್, ಒಡಿಶಾ ಛತ್ತೀಸ್ಗಢ ರೀಜನಲ್ಲಿ ನಡೆದು. ಸೊ ಆಲ್ಮೋಸ್ಟ್ ನಿಯರ್ ಬೈ ಇದೆ. ಇದೆರಡರಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ 50-50 ಚಾನ್ಸ್ ತೊಗೊಂಡು ನೀವು ಹಾಕ್ಬೋದು. ಅಂದರೆ ಏನು ಗೊತ್ತಿಲ್ಲ ಅನ್ನೋರು. ಗೊತ್ತಿದೆ ಅಂದರೆ ಆಬ್ವಿಯಸ್ ಆಗಿ ಗೊತ್ತಾಗುತ್ತೆ ನಿಮಗೆ. ದೇವಿ ಚೌಧರಾಣಿ ಅಂತ ಬಂದಿದ ತಕ್ಷಣ ಏನು ಬರುತ್ತೆ ಆನ್ಸರು? ಫಕೀರ್ ಸನ್ಯಾಸಿ ರೆಬಿಲಿಯನ್ ಅಥವಾ ಫಕೀರ್ ಸನ್ಯಾಸಿ ದಂಗೆ ಏನಿದೆ ಇದಕ್ಕೆ ರಿಲೇಟ್ ಆಗಿರುವಂಥದ್ದು ಈ ದೇವಿ ಚೌಧರಾಣಿಯವರ ಒಂದು ಕ್ಯಾರೆಕ್ಟರ್ ಅನ್ನೋದು ಅಥವಾ ಒಂದು ಕಾದಂಬರಿ ಅಂತ ನಾವು ಗೊತ್ತಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘವರ್ಷನ ಮಗಳಾದ ಶಂಕಳನ್ನು ವಿವಾಹವಾಗಿದ್ದನು? ಸೊ ಇದು ಅಷ್ಟೇ, ನೀವು ಶೋರ್ ಇದ್ರೆ ಹಾಕಬೇಕಾಗುತ್ತೆ. ನಂದಿವರ್ಮನ್ 3 ಬಂದು ಆನ್ಸರ್ ಇದಕ್ಕೆ.
ಇಲ್ಲಿ ನರಸಿಂಹವರ್ಮನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಅಮೋಘವರ್ಷನ ಒಂದು ಟೈಮ್ ಪೀರಿಯಡ್ ನೋಡಿದ್ರೆ 800 ಅಪ್ರಾಕ್ಸಿಮೇಟಾಗಿ 800 AD ಅಂತ ಬರುತ್ತೆ. ಸೊ 800 AD ಅಂತಂದರೆ ಇವರ ಮಗಳನ್ನು ಮದುವೆ ಆಗ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ 823 ಅಂತ ತೊಗೊಳ್ಳೋಣ. ಅಟ್ಲೀಸ್ಟ್ 820 ಆರ್ 815 to 820 ಅಂತ ತೊಗೊಳ್ಳೋಣ ಅಂದಾಜು ಏಜು. ಬಟ್ ಇಲ್ಲಿ ನರಸಿಂಹವರ್ಮನ್ ಯಾವ ಒಂದು ಟೈಮ್ ಪೀರಿಯಡಲ್ಲಿ ಬರ್ತಾರೆ, ವಿಕ್ರಮಾದಿತ್ಯ 2 ಏನಿದ್ದಾನೆ ಅವನ ಒಂದು ಪೀರಿಯಡಲ್ಲಿ, ಅದು ಯಾರು ಇದು ಬಾದಾಮಿ ಚಾಲುಕ್ಯ ಪೀರಿಯಡಲ್ಲಿ ಬರುವಂಥದ್ದು. ಬಾದಾಮಿ ಚಾಲುಕ್ಯರ ವಿಕ್ರಮಾದಿತ್ಯ 2 ಏನಿದ್ದಾನೆ ಅವನ ಒಂದು ಟೈಮ್ ಪೀರಿಯಡಲ್ಲಿ ನರಸಿಂಹವರ್ಮನ್ ಅಂದರೆ ಆ ಒಂದು ಎಂಡ್ ಪೀರಿಯಡ್ ಈ ಟೈಮಲ್ಲಿ ಬರುವಂಥದ್ದು. ಸೊ ಆಬ್ವಿಯಸ್ ಆಗಿ ಇದನ್ನ ತೆಗಿಬೋದು. ಓಕೆನಾ. ನೆಕ್ಸ್ಟ್ ಪರಮೇಶ್ವರ ವರ್ಮನ್ ಮತ್ತು ಅಪರಾಜಿತ ವರ್ಮನ್ ಬರ್ತಾರೆ. ಆ್ಯಂಡ್ ಇವಾಗ ಇಂಥ ಒಂದು ಟೈಮಲ್ಲಿ ನಿಮಗೆ ಏನು ಗೊತ್ತಿರಬೇಕು ಅಂದರೆ ಪಲ್ಲವರ ಒಂದು ಕ್ರೊನಾಲಜಿ, ಅವರ ಒಂದು ಕಾಲಾನುಕ್ರಮ ಏನಿದೆ ಆ ಕ್ರೊನಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದ್ಮೇಲೆ ಯಾರು ಬರ್ತಾರೆ, ಇಂಪಾರ್ಟೆಂಟ್ ರೂಲರ್ಸ್ ಯಾರು, ಇದನ್ನೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು. ಸೊ ಆಗ ನಿಮಗೆ ಈ ರೀತಿಯಾದ ಒಂದು ಆನ್ಸರ್ಸನ್ನು ಲೈಕ್ ಈ ರೀತಿಯಾದ ಒಂದು ಕ್ವೆಶನ್ಸನ್ನು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ನೀವು ಏನು ಮಾಡ್ಬೋದು ಅಂತಂದರೆ ಈ ಕ್ರೊನಾಲಜಿಯನ್ನು ಒಂದೇ ಸತಿ ನೀವು ಒಂದು ಟೇಬಲ್ ಫಾರ್ಮಲ್ಲಿ ಹಾಕ್ಕೊಂಡು ಬರ್ಕೋಬೋದು. ಅಂದರೆ ಯಾವ ರೂಲರು ಇಂಪಾರ್ಟೆಂಟ್ ರೂಲರ್ಸ್ ಮಾತ್ರ ಪ್ರತಿಯೊಂದು ಡೈನಾಸ್ಟಿಯಲ್ಲೂ ಒಂದು ರೂಲರ್ ಯಾವ ಒಂದು ರೂಲರ್ ಇರ್ತಾರೆ ಅವರ ಒಂದು ಮುಖ್ಯವಾದ ಅಚೀವ್ಮೆಂಟ್ಸ್ ಏನು ಒಂದು 3-4 ಪಾಯಿಂಟ್ಸಲ್ಲಿ ಈ ರೀತಿಯಾಗಿ ನೀವು ಒಂದು ಶಾರ್ಟ್ ನೋಟ್ಸನ್ನು ಅಂದರೆ ಎಂಟೈರ್ ಒಂದೊಂದು ಡೈನಾಸ್ಟಿಗಳು ಏನಿರ್ತವೆ ಅಂದರೆ ಈಗ ರಾಷ್ಟ್ರಕೂಟ ಇರ್ಬೋದು, ಚಾಲುಕ್ಯರಿರ್ಬೋದು, ಚೋಳರಿರ್ಬೋದು, ಪಲ್ಲವರಿರ್ಬೋದು, ಗಂಗರು ಇರ್ಬೋದು, ಈ ರೀತಿಯಾಗಿ ಒಂದೊಂದು ಡೈನಾಸ್ಟಿಗೆ ಒಂದೊಂದು ಶೀಟ್ ಅಂತ ಇಟ್ಕೊಂಡು ಆ ಒಂದು ಶೀಟಲ್ಲಿ ಎಲ್ಲ ಅಪ್ಡೇಟ್ ಮಾಡ್ಕೊಂಬಿಡಿ. ಅಂದರೆ ಒಂದು ಕಡೆ ರೂಲರ್ಸ್ ಬಗ್ಗೆ ಇರಬೇಕು. ರೂಲರ್ಸ್ ಇಂಪಾರ್ಟೆಂಟ್ ರೂಲರ್ಸ್ ಎಲ್ಲ ರೂಲರ್ಸು ಬೇಕಾಗಿಲ್ಲ ನಮಗೆ. ಈಗ ಫಾರ್ ಎಕ್ಸಾಂಪಲ್ ಅಮೋಘವರ್ಷ ಬೇಕು, ನರಸಿಂಹವರ್ಮನ್ ಬೇಕು, ವಿಕ್ರಮಾದಿತ್ಯ 2 ಬೇಕು, ಈ ರೀತಿಯಾಗಿ ದಂತಿವರ್ಮನ್ ಬಗ್ಗೆ ಬೇಕು. ಈ ರೀತಿಯಾಗಿರುವಂಥ ಮೇಜರ್ ರೂಲರ್ಸ್ ಯಾರು ಇರ್ತಾರೆ ಅವ್ರ ಬಗ್ಗೆ ಒಂದು ಕಡೆ ಬರ್ಕೊಳ್ಳಿ, ಅಂದರೆ ಅವರ ನೇಮ್ ಹಾಕ್ಕೊಳ್ಳಿ. ನಂತರ ಅವರ ಒಂದು ಏನು ಮೇಜರ್ ಅಚೀವ್ಮೆಂಟ್ಸ್ ಏನಿದೆ ಅಂದರೆ 1-2 ಪಾಯಿಂಟ್ ಸೆಂಟೆನ್ಸಸ್ ಬೇಕು ಅಂತಂದಿಲ್ಲ 1-2 ಪಾಯಿಂಟಲ್ಲಿ ನೀವು ಹಾಕೋಬೋದಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ರಿವಿಷನ್ ಈಸಿ ಆಗುತ್ತೆ. ಏನು ಮಾಡ್ಬೋದು, ಡೈಲಿ ಒಂದು 10 minutes ರಿವಿಷನ್ ಅಂತ ಇಟ್ಕೊಂಡು ಹಿಸ್ಟ್ರಿಗೆ ಆ ಒಂದು ಶೀಟ್ಸ್ನ ಡೈಲಿ ನೀವು ನೋಡ್ಕೊಂಡು ಬಂದರೆ ನಿಮ್ಮ ಮೈಂಡಲ್ಲಿ ಅದು ಕುತ್ಕೊಂಡು ಬಿಡುತ್ತೆ. ಸೊ ಅದನ್ನು ಒಂದು ರೀತಿಯಾಗಿ ನೀವು ಮಾಡ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಡೈನಾಸ್ಟಿ ವಿತ್ ರೆಸ್ಪೆಕ್ಟ್ ಟು ಲಿಟ್ರೇಚರ್ ಇರ್ಬೋದು, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಕಾಂಟ್ರಿಬ್ಯೂಷನ್ ಇರ್ಬೋದು, ಇಲ್ಲ ಅವರೊಂದು ಆಡಳಿತ ಪದ್ಧತಿ ಏನಿದೆ ಅವುಗಳ ಬಗ್ಗೆ ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ಪೇಜ್ ಅಂತ ಇಟ್ಕೊಂಡು ನೀವು ಜಸ್ಟ್ ರಿವೈಸ್ ಮಾಡ್ಕೊಂಡು ಬಂದರೆ ಹಿಸ್ಟ್ರಿ ಬಿಕಮ್ಸ್ ವೆರಿ ಈಸಿ. ಡೈಲಿ ಒಂದು 10 minutes ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಒನ್ ಡೇ ನೀವು ಏನು ರಾಷ್ಟ್ರಕೂಟರ ಬಗ್ಗೆ ಓದ್ತಾ ಇದ್ದೀರಾ ಅಂತಾರೆ ಅಥವಾ ರಾಷ್ಟ್ರಕೂಟರ ಬಗ್ಗೆ ರಿವೈಸ್ ಮಾಡ್ತಾ ಇದ್ದಾರೆ ನೋಡಿ, ಅವರ ಒಂದು ರೂಲರ್ಸ್ ಯಾರು, ಅವರ ಕಾಂಟ್ರಿಬ್ಯೂಷನ್ ಆಡಳಿತಕ್ಕೆ ಯಾವ ರೀತಿಯಾಗಿತ್ತು, ಲಿಟ್ರೇಚರ್ಗಿರ್ಬೋದು, ಮ್ಯೂಸಿಕ್ಗಿರ್ಬೋದು, ಕಲ್ಚರಲ್ಗೆ ಯಾವ ರೀತಿಯಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಇಷ್ಟನ್ನ 3 ನೀವು ನೋಡ್ತೀರಾ. ಲೈಕ್ ಸ್ಟಾರ್ಟಿಂಗಲ್ಲಿ ನೀವು ಈ ಒಂದು ಟೇಬಲನ್ನು ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಅದು ಹೋಗ್ತಾ ನಿಮಗೆ ಅಂದರೆ ಎಕ್ಸಾಮ್ ಹತ್ರ ಬಂದಾಗ ನೀವು ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯುವರ್ ರಿವಿಷನ್. ಸೊ ಹಾಗಾಗಿ ಈ ರೀತಿಯಾದ ಒಂದು ಶೀಟ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದಾಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ. ಬುದ್ಧಚರಿತ, ಸೌಂದರಾನಂದ, ಮಾಧ್ಯಮಕ, ಮಹಾವಿಭಾಷ, ಸಾರಿಪುತ್ರ ಪ್ರಕರಣ. ಸೊ ಈ 5 ಪುಸ್ತಕಗಳನ್ನು ಅಥವಾ 5 ಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳಲ್ಲಿ ಅಶ್ವಘೋಷ ರಚಿಸಿರುವಂತಹ ಪುಸ್ತಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಶ್ವಘೋಷ ಅಂದಿದ ತಕ್ಷಣ ಏನು ನೆನಪು ಬರುತ್ತೆ ನಮಗೆ? ಬುದ್ಧಚರಿತ. ಸೊ ಆಬ್ವಿಯಸ್ ಆಗಿ ಬುದ್ಧಚರಿತ. ಅದು ಕ್ವೆಶನ್ ಮಾಡಿರೋರ್ಗೂ ಗೊತ್ತು. ಸೊ ಅದಕ್ಕೆ 3 ಆಪ್ಷನ್ಸಲ್ಲಿ ಏನ ಇಟ್ಬಿಟ್ಟಿದ್ದಾರೆ. ಸೊ ಇದು ಒಂದು ಆಪ್ಷನ್ನ ನೀವು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಸೌಂದರಾನಂದ. ಸೌಂದರಾನಂದ ಕೂಡ ಅಶ್ವಘೋಷ ಬರೆದಿರುವಂಥದ್ದು. ಸೊ ನಾನು ಈ ಹಿಂದೆ ಹೇಳಿದೆ ಲಿಟ್ರೇಚರ್ ಅಂದರೆ ಆ ಒಂದು ಡೈನಾಸ್ಟಿ ಯಾವ ಲಿಟ್ರರಿ ಆಕ್ಟಿವಿಟೀಸ್ಗೆ ಏನು ಕಾಂಟ್ರಿಬ್ಯೂಷನನ್ನು ನೀಡಿದೆ ಅಂತ ಬರ್ಕೊಳ್ಳಿ ಅಂತ. ಸೊ ಆ ಒಂದು ಲಿಟ್ರರಿ ಏನು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ ನೀವು ಯಾರು ಆ ಒಂದು ಡೈನಾಸ್ಟಿಯ ಅಡಿಯಲ್ಲಿ, ಆ ಒಂದು ಕಿಂಗ್ಡಮ್ನ ಅಡಿಯಲ್ಲಿ ಯಾವ ಕವಿಗಳನ್ನು ಅವರು ಪ್ರೋತ್ಸಾಹಿಸಿದ್ರು ಅನ್ನುವಂಥದ್ದನ್ನು ಕೂಡ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಯಾವ ಒಂದು ಕವಿ, ಅವರ ಮುಖ್ಯವಾದ ಕೃತಿಗಳು ಯಾವ್ಯಾವು ಅಂತ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಅದೇ ರಿವಿಷನ್ಗೆ ಈಸಿ ಆಗುತ್ತೆ ಒಂದು, ಮತ್ತು ನಿಮಗೆ ಅದು ನೆನಪು ಕೂಡ ಉಳಿಯುತ್ತೆ. ತದನಂತರ ಈ ಮಾಧ್ಯಮಕ ಮತ್ತು ಮಹಾವಿಭಾಷೆ ಏನಿದೆ ಇದು 2 ಇಲ್ಲ. ಸಾರಿಪುತ್ರ ಪ್ರಕರಣ ದ್ಯಾಟ್ ಈಸ್ ಆಲ್ಸೋ ರಿಟನ್ ಬೈ ಅಶ್ವಘೋಷ. ಸೊ ಆನ್ಸರ್ ಬಂದು A, B ಮತ್ತು E ವಿಚ್ ಇಸ್ 2. ಸೊ ಇಷ್ಟು ಈ ಒಂದು ಕ್ವೆಶನ್. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ. ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸುವುದಿಲ್ಲ. 1ನೇದು. 2ನೇದು, ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ಕಾರ್ಯಗಳನ್ನು ತ್ರಿರತ್ನಗಳೆಂದು ಪರಿಗಣಿಸುತ್ತದೆ. ಇದು ಕರೆಕ್ಟು. ಯಾಕೆಂತಂದರೆ ರೈಟ್ ನಾಲೆಡ್ಜ್, ರೈಟ್ ಫೇತ್, ರೈಟ್ ಕಂಡಕ್ಟ್, KFC ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಒಂದು ತ್ರಿರತ್ನಗಳು. ಯಾವ್ದು ತ್ರಿರತ್ನಗಳು? ಇದು ಜೈನ ಧರ್ಮದ ತ್ರಿರತ್ನಗಳಾಗಿರುತ್ತೆ. KFC ಬಂದು ಜೈನ ರತ್ನದ ತ್ರಿರತ್ನ, ನಾಲೆಡ್ಜ್, ಫೇತ್ ಆ್ಯಂಡ್ ಕಂಡಕ್ಟ್. ಇಲ್ಲಿ ಆ್ಯಕ್ಷನ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಷನ್ ಅಂದ್ರೂ ಒಂದೇ, ಕಂಡಕ್ಟ್ ಅಂದ್ರೂ ಒಂದೇ. ಸೊ ಅದನ್ನು ನೀವು ನೆನ್ಪಿಟ್ಕೊಬೇಡಿ. ಸೊ
ಬಿ ಕರೆಕ್ಟ್ ಇಲ್ಲಿ. ಓಕೆನಾ, ಬಿ ಕರೆಕ್ಟ್ ಅಂತಂದರೆ ಇಲ್ಲಿ ಯಾವುದನ್ನ ಎಲಿಮಿನೇಟ್ ಮಾಡ್ಬೋದು, ಆಪ್ಷನ್ ಸಿನ, ಆಪ್ಷನ್ 3ನ, ಆಪ್ಷನ್ 4ನ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್, ಜೈನ ಧರ್ಮ ಯುದ್ಧ ಮಾಡುವುದನ್ನು ನಿಷೇಧಿಸುತ್ತದೆ. ಎಸ್, ಆಬ್ವಿಯಸ್ಲಿ ಕರೆಕ್ಟು. ಯಾಕೆಂದರೆ ಜೈನ ಧರ್ಮದಲ್ಲಿ ಅವರು ಮೊದಲು ರೈತರನ್ನು ಕೂಡ ಸೇರಿಸ್ಕೊತಾ ಇರಲಿಲ್ಲ. ಯಾಕೆ ಅಂದರೆ ರೈತರು ಉಳುವಾಗ ಅಲ್ಲಿ ಅರ್ಥವರ್ಮ್ಗಳು ಏನಿರ್ತವೆ, ಮಣ್ಣುಳಗಳಿಗೆ ಅವರು ಇರ್ಬೋದು, ಇಲ್ಲಾಂತಂದರೆ ಹಲವಾರು ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿರ್ತವೆ, ಕ್ರಿಮಿಕೀಟಗಳೇನಿರ್ತವೆ, ಇವುಗಳನ್ನು ಅವರು ಹಾನಿ ಮಾಡ್ತಾರೆ ಅನ್ನುವಂಥ ಒಂದು ದೃಷ್ಟಿಯಿಂದ ರೈತರನ್ನು ಅವರು ಜೈನ ಪಂಗಡಕ್ಕೆ ಮೊದಲು ಸೇರಿಸ್ಕೋತಾ ಇರಲಿಲ್ಲ. ಸೊ ಅದನ್ನು ನಾವು ನೆನ್ಪಿಟ್ಕೊಂಡ್ರೆ, ಅಂದರೆ ಜೈನ ಧರ್ಮ ಯಾವ ರೀತಿಯಾಗಿ ಬಂತು ಅನ್ನೋದನ್ನ ನೆನ್ಪಿಟ್ಕೊಳ್ಳೋದಿರ್ಬೋದು, ಅದನ್ನೇ ನಾವು ನೆನ್ಪಿಟ್ಕೊಂಡ್ರೆ ಎಸ್, ಅವರು ಪೀಸ್ಫುಲ್ ಪೀಸನ್ನು, ಶಾಂತಿಯನ್ನು ಅವರು ಕಾಪಾಡ್ಕೊಳ್ಳೋಕ್ಕೆ ಮುಂದಾಗುವಂಥ ಕಾರಣ ಯುದ್ಧವನ್ನು ಮಾಡೋದು ಆಬ್ವಿಯಸ್ ಆಗಿ ನಿಷೇಧಿಸ್ತಾರೆ ಅವರು. ಸೊ ಇಲ್ಲಿ ಆನ್ಸರ್ ಸಿಕ್ಬಿಡ್ತು ನಮಗೆ. ಆ್ಯಕ್ಚುಲಾಗಿ ಬಿ ಆ್ಯಂಡ್ ಸಿ ಆಪ್ಷನ್ 2 ಆನ್ಸರ್ ಕರೆಕ್ಟ್ ಇದೆ. ಬಟ್ ಸ್ಟಿಲ್ 4th ಸ್ಟೇಟ್ಮೆಂಟನ್ನು ನೋಡೋಣ. ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು. ಇಲ್ಲ, ಈ ಸ್ಟೇಟ್ಮೆಂಟು ತಪ್ಪು. ಬುದ್ಧಿಸಮ್ ಏನಿದೆ, ಬೌದ್ಧ ಧರ್ಮ ಈ ಒಂದು ವರ್ಣ ಏನಿದೆ, ವರ್ಣ ಸಿಸ್ಟಮ್ ಏನಿತ್ತು ಅಥವಾ ವರ್ಣ ವ್ಯವಸ್ಥೆ ಏನಿತ್ತು, ಇದನ್ನು ಖಂಡಿಸಿದ್ದು ಬೌದ್ಧ ಧರ್ಮ. ಜೈನ ಧರ್ಮ ಯಾವುದೇ ರೀತಿಯಾದ ವರ್ಣ ಸಿಸ್ಟಮನ್ನು ಅದು ಖಂಡಿಸಿಲ್ಲ. ಇದು ಯಾಕೆ, ಇದು ಕೂಡ ಇದನ್ನು ನಾವು ಎಲ್ಲಿ ಓದ್ತೀವಿ ಅಂದರೆ ಜೈನಿಸಮ್ ಮತ್ತು ಬುದ್ಧಿಸಮ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಮತ್ತು ಸಿಮಿಲಾರಿಟೀಸ್ ಬಗ್ಗೆ ನೋಡುವಾಗ ಇದನ್ನು ನಾವು ಓದ್ತೀವಿ. ಅಂದರೆ ಈ ಒಂದು ವರ್ಣ ವ್ಯವಸ್ಥೆಯನ್ನು ಬೌದ್ಧರು ಕಂಡೆಮ್ ಮಾಡ್ತಾರೆ, ಬಟ್ ನಾಟ್ ಜೈನಿಸಮ್. ಅದೇ ಒಂದು ಕಾರಣದಿಂದ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಕೂಡ ಜಾಯ್ನ್ ಆಗ್ತಾರೆ. ಯಾಕೆಂದರೆ ಅದು ವರ್ಣ ಸಿಸ್ಟಮನ್ನು ಕಂಡೆಮ್ ಮಾಡುತ್ತೆ, ವರ್ಣ ಸಿಸ್ಟಮನ್ನು ಅದು ಖಂಡಿಸುತ್ತೆ ಅನ್ನುವಂಥ ಒಂದು ಕಾರಣದಿಂದ. ಸೊ ಅದು ನಮಗೆ ಗೊತ್ತಿದ್ರೆ ಈ ಒಂದು ಆನ್ಸರನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದಾಗುತ್ತೆ. ಸೊ ಈ ಒಂದು ಕ್ವೆಶನನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1942 ಆಗಸ್ಟ್ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು. ಇದು ಆಬ್ವಿಯಸ್ ಆಗಿ ಗೊತ್ತು. ಈ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂತಂದರೆ ನೀವು ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗಿಲ್ಲ ಅಂತ. ಯಾಕೆಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಬಂದ ತಕ್ಷಣ ಡೂ ಆರ್ ಡೈ, ಎಸ್, ಯಾರು ಕೊಟ್ಟಿರೋದು? ಮಹಾತ್ಮ ಗಾಂಧಿ. ಯಾವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿದ್ದು? 1942ರಲ್ಲಿ. ಸೊ ಆಗೋಯ್ತಲ್ಲ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಬಂದು, ಈ ಚಳುವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಎಸ್, ಇದು ಕೂಡ ಕರೆಕ್ಟು. ಯಾಕೆ ಅಂತಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ನಾವು ಓದ್ತಾ ಇದ್ದೀವಿ ಅಂತಂದರೆ ಆ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮಲ್ಲಿ ಎಲ್ಲ ಮುಖ್ಯವಾಗಿದ್ದಂತಹ ನಾಯಕರು ಏನಿದ್ರು, ಫ್ರೀಡಮ್ ಫೈಟರ್ಸ್ಗಳು ಏನಿದ್ರು, ಇವರುಗಳನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿತ್ತು, ಇನ್ಕ್ಲೂಡಿಂಗ್ ಗಾಂಧೀಜಿ. ಯಾರೂ ಕಾಂಗ್ರೆಸ್ಸನ್ನು ಮುನ್ನಡೆಸೋದಕ್ಕೆ ಇರಲಿಲ್ಲ. ಅಂತಹ ಒಂದು ಸಮಯದಲ್ಲಿ ಅಬುಲ್ ಕಲಾಂ ಆಜಾದ್ ಅವರು ಏನಿದ್ದಾರೆ, ಇವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇದನ್ನ ಬೇಸಿಕ್ ಇನ್ಫಾರ್ಮೇಷನ್. ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಓದುವಾಗ ನಾವು ಇದನ್ನ ಓದಿರ್ತೀವಿ. ಸೊ ಅದರಿಂದ ಇದು ಕೂಡ ಕರೆಕ್ಟ್ ಆಗಿದೆ. ನಂತರ ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನು ಹೊರತುಪಡಿಸಿ ಉಳಿದ ಎಲ್ಲ ನಾಯಕರನ್ನು ಬಂಧಿಸಿತು. ಗಾಂಧೀಜಿಯವರೇ ಈ ಒಂದು ಘೋಷಣೆಯನ್ನು ನೀಡಿರುವಾಗ, ಅವರೇ ಆ ಒಂದು ಹೋರಾಟಕ್ಕೆ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ ಅಂತ ಇರುವಾಗ ಅವ್ರನ್ನ ಯಾಕೆ ಹೊರತುಪಡಿಸ್ತಾರೆ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡೋದಿಲ್ಲ? ಆಬ್ವಿಯಸ್ ಆಗಿ ಸ್ಟೇಟ್ಮೆಂಟ್ ರಾಂಗ್. ಸೊ ಇಲ್ಲಿ ನಾವೇನು ತೆಗಿಬೋದು? ಕೇವಲ 4 ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ತೆಗಿಬೋದಾಗುತ್ತೆ. ತದನಂತರ ಇಲ್ಲಿ 2 ಹೇಳಿಕೆ ಆಲ್ರೆಡಿ ಸರಿ ಇರುವಂಥ ಕಾರಣ ಕೇವಲ 1 ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದಾಗುತ್ತೆ. ಮತ್ತು 4ನೇದು, ಚೀನಾ ಅಧ್ಯಕ್ಷ ಚಿಯಾಂಗ್ ಕೈ ಶೇಕ್ ಈ ಚಳುವಳಿಯನ್ನು ನಿಲ್ಲಿಸಿ ಮಧ್ಯಪ್ರವೇಶಿಸಲು ರೂಸ್ವೆಲ್ಟ್ಗೆ ಪತ್ರ ಬರೆದರು. ಈ ಒಂದು ಏನಿದೆ, ಈ ಸ್ಟೇಟ್ಮೆಂಟನ್ನು ನಾವು ಯೂಶಲ್ ಆಗಿ ಓದೋದಿಲ್ಲ ಎಲ್ಲೂ. ಬಟ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಏಕೆಂದರೆ ಇದೇ ಒಂದು ಟೈಮಲ್ಲಿ ಈ ಒಂದು ಚಿಯಾಂಗ್ ಕೈ ಶೇಕ್ ಅವರೇನಿದ್ದಾರೆ, ಅವರು ಭಾರತವನ್ನು ವಿಸಿಟ್ ಮಾಡಿರ್ತಾರೆ. ಸೊ ಭಾರತವನ್ನು ವಿಸಿಟ್ ಮಾಡಿದಾಗ ಏನು ಅವರು ಅಲ್ಲಿ ಆ ಒಂದು ಚಳುವಳಿಯನ್ನು ನೋಡಿ, ಅಲ್ಲಿ ಆಗ್ತಾ ಇರುವಂತಹ ಒಂದು ಏನಂತೀವಿ, ಆ ಒಂದು ಪ್ರಮಾಣವನ್ನು ನೋಡಿ, ಎಷ್ಟು ಹಿಂಸೆ ಆಗ್ತಾ ಇರೋದಿರ್ಬೋದು, ಬ್ರಿಟಿಷರು ಮಾಡ್ತಾ ಇರುವಂಥ ಹಿಂಸೆ ಇರ್ಬೋದು, ಅಥವಾ ಆ ಚಳುವಳಿಯ ಒಂದು ಪ್ರಮಾಣವನ್ನು ನೋಡಿ ಅವರು ರೂಸ್ವೆಲ್ಟ್ ಆಗ UK ಅಥವಾ ಏನು ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಕಾರಣ ಅವರಿಗೆ ಪತ್ರವನ್ನು ಬರೀತಾರೆ. ನೀವು ದಯವಿಟ್ಟು ಇಲ್ಲಿ ಇಂಟರ್ವ್ಯೂನ್ ಆಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ನಿಲ್ಲಿಸಿ, ಯಾಕೆಂತಂದರೆ ಹಲವಾರು ಜನ ಇಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಚೀನಾದ ಅಧ್ಯಕ್ಷರು ಪತ್ರವನ್ನು ಬರೆದಿರ್ತಾರೆ. ಸೊ ಇದು ಕರೆಕ್ಟ್ ಆಗಿದೆ. ಇಲ್ಲಿ ಕೇವಲ 3 ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ ಇವಾಗ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟ್ ನಮಗೆ ಗೊತ್ತಿಲ್ಲ, ಸರಿನೋ ತಪ್ಪು ಅಂತ ನಮಗೆ ಗೊತ್ತಿಲ್ಲ. ಸೊ ಇದನ್ನು ಸರಿ ಅಂತ ಹೇಗೆ ಆಗ್ತೀರಾ ನೀವು ಅಂದರೆ, ಕೆಲವೊಂದು ಬಾರಿ ಏನಾಗುತ್ತೆ, ಹಿಸ್ಟ್ರಿಯಲ್ಲಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದರೆ ಆ ಒಂದು ಅಂದರೆ ಆ ಹೆಸರುಗಳಿರ್ಬೋದು ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿಲ್ಲ ಅಂದರೆ ಯೂಶಲ್ ಆಗಿ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಯಾಕೆಂದರೆ ಅವರು ಯಾವುದೋ ಒಂದು ಅಫಿಷಿಯಲ್ ಅಥವಾ ಅಥೆಂಟಿಕ್ ಡಾಕ್ಯುಮೆಂಟಿಂದ ಆ ಸ್ಟೇಟ್ಮೆಂಟನ್ನು ತೆಗೆದಿರ್ತಾರೆ. ಸೊ ಯೂಶುವಲ್ ಆಗಿ ಆ ಒಂದು ಸ್ಟೇಟ್ಮೆಂಟ್ ಸರಿ ಇರುತ್ತೆ. ಸೊ 50-50 ಸ್ಟೇಜಿಗೆ ನೀವು ಬಂದು ತಲುಪಿದ್ದೀರಾ ಅಂತಂದರೆ ಅಂಥ ಟೈಮಲ್ಲಿ ಚಾನ್ಸ್ ತೊಗೊಂಡು ಇದನ್ನು ನೀವು ಸರಿ ಅಂತ ಹಾಕ್ಬೋದಾಗುತ್ತೆ. ಸೊ ಓಕೆನಾ, ಗೊತ್ತಾಯ್ತಾ? ಇದು ಒಂದು ಟ್ರಿಕ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಒಂದು ಕ್ವೆಶನನ್ನು ನೋಡೋಣ.
1961 ಅಂದರೆ 1961 ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 48 ಕ್ಲಾಸ್ 1 ಕ್ಲಾಸ್ 2ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಕ್ವೆಶನ್ ಅನ್ನು ಓದುವಾಗ ನೀವು ಇದನ್ನು ಕರೆಕ್ಟಾಗಿ ನೋಡಬೇಕು. ಯಾವ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರಾ, ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೇಳ್ತಾ ಇದ್ದಾರಾ, ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೇಳ್ತಾ ಇದ್ದಾರಾ, ಇದು ಕೂಡ ನಾವು ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಮೊದಲನೇ ಆಪ್ಷನ್ ಬಂದು ಕರ್ನಾಟಕ ಸರ್ಕಾರವು ಭೂ ನ್ಯಾಯ ಮಂಡಳಿಗಳನ್ನು ರಚಿಸಬಹುದು. ಬಹುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮೇ ಇಂಥ ಒಂದು ಕ್ವೆಶನ್ಸನ್ನು ನೀವು ಇಂಗ್ಲೀಷಲ್ಲಿ ಓದಿ ನಿಮಗೆ ಈಸಿಯಾಗಿ ಆ ವರ್ಡ್ಸ್ನ ಕ್ಯಾಚ್ ಮಾಡ್ಕೋಬೋದು. ಮೇ ಕಾನ್ಸ್ಟಿಟ್ಯೂಟ್, ಶುಡ್, ಮಸ್ಟ್ ಅಂತ ಯೂಸ್ ಮಾಡಿಲ್ಲ. ಇಟ್ ಮೇ ಅಂತಂದರೆ ಎಸ್ ಇಟ್ ಈಸ್ ಅ ಪಾಸಿಬಿಲಿಟಿ ಇರ್ಬೋದು. ಸೊ ಇದನ್ನ ಕರೆಕ್ಟ್ ಅಂತ ತಗೊಳ್ಳೋಣ. ಅಂದರೆ ನಿಮಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅಂದರೆ ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟು, ಲ್ಯಾಂಡ್ ಟ್ರೈಬ್ಯುನಲ್ ಶುಡ್ ಕನ್ಸಿಸ್ಟ್ ಆಫ್ 10 ನಾನ್ ಅಫಿಷಿಯಲ್ ಮೆಂಬರ್ಸ್. ಶುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸದ್ಯಕ್ಕೆ ಸೈಡ್ಗೆ ಇಟ್ಟಿರೋಣ. ಒನ್ ಆಫ್ ದೆಮ್ ಶಾಲ್ ಬಿ ಅ ಪರ್ಸನ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್. ಇಲ್ಲಿ ಏನು ಯೂಸ್ ಮಾಡಿದರೆ ಶಾಲ್ ಅಂತ, ಅಂದರೆ ಇರಲಿ ಅನ್ನುವಂಥದ್ದು. ಸೊ ಇದನ್ನು ಕರೆಕ್ಟ್ ಅಂತ ಹಾಕ್ಬೋದು. ಅಸಿಸ್ಟೆಂಟ್ ಕಮಿಷನರ್ ಅಪಾಯಿಂಟೆಡ್ ಬೈ ಗವರ್ನಮೆಂಟ್ ಶಾಲ್ ಬಿ ದ ಚೇರ್ಮನ್ ಆಫ್ ಲ್ಯಾಂಡ್ ಟ್ರಿಬ್ಯುನಲ್. ಇದು ಕೂಡ ಶಾಲ್ ಇರೋದ್ರಿಂದ ಇದನ್ನು ಕರೆಕ್ಟ್ ಅಂತ. ಸೊ ಇಲ್ಲಿ ಶುಡ್ ಅಂತ ಇರೋದಕ್ಕೆ ನಾವು ಆಪ್ಷನ್ 2ನ ತಪ್ಪು ಅಂತ ಹೇಳ್ಬೋದಾಗುತ್ತೆ. ಗೊತ್ತಾಯ್ತಾ? ಈಗ ನಿಮಗೆ ಐಡಿಯಾನೇ ಇಲ್ಲ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ನೀವು ವರ್ಡ್ಸನ್ನು ಈ ರೀತಿಯಾದ ವರ್ಡ್ಸ್ಗಳನ್ನು ಚೂಸ್ ಮಾಡಿಕೊಂಡು, ಅಂದರೆ ಅದನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಕೂಡ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ಕರ್ನಾಟಕ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಇದು ಕಣಗನಹಳ್ಳಿ ಏನಿದೆ ಇಲ್ಲಿ ಕಣಗಿನಹಾಳ ಏನಿದೆ ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಈ ಕ್ವೆಶನನ್ನು ನೀವು ಶೋರ್ ಇದ್ದರೆ 100% ನಿಮ್ಗೆ ಗೊತ್ತಿದೆ ಅಂದರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಸೊ ಇಂತಹ ಕ್ವೆಶನ್ನ ನೀವು ಶೋರ್ ಇದ್ದರೆ ಮಾತ್ರನೇ ಅಟೆಂಪ್ಟ್ ಮಾಡಿ. ಮತ್ತೆ ಹೇಳ್ತೀನಿ, ಈ ರೀತಿಯಾದ ಕ್ವೆಶನ್ಸನ್ನು ನೀವು ಶೋರ್ ಇದ್ದರೆ ಮಾತ್ರ 100% ನಿಮಗೆ ಗೊತ್ತು ಅಂದರೆ ಮಾತ್ರನೇ ಇದನ್ನ ಅಟೆಂಪ್ಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ಕನ್ಸಿಡರ್ಡ್ ಆಸ್ ಫಾದರ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಕರ್ನಾಟಕ? ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರನ್ನ ನಾವು ಫಾದರ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್ ಅಂತ, ಅಥವಾ ಸಹಕಾರ ಚಳುವಳಿಯ, ಕರ್ನಾಟಕದ ಸಹಕಾರ ಚಳುವಳಿಯ ಪಿತಾಮಹ ಅಂತ ಕರಿತೀವಿ. ಈ ಕ್ವೆಶನ್ನು ಅಷ್ಟೇ, ಓನ್ಲಿ ಇಫ್ ಯು ಆರ್ 100% ಶೋರ್ ನಿಮಗೆ ಗೊತ್ತಿದೆ ಅಂತಂದರೆ ಮಾತ್ರನೇ ಇದನ್ನು ಆನ್ಸರ್ ಮಾಡಿ. ಯಾಕೆಂದರೆ ಇದು ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ ಸುಮ್ಮನೆ ನೀವು ಗೆಸ್ ಮಾಡೋಕ್ಕಂತೂ ಆಗಲ್ಲ, ಬಿಕಾಸ್ ಅವರೇ ಇರ್ತಾರೆ. ಅದು ಲೈಕ್ ಇಟ್ ಇಸ್ ಅನ್ ಆಬ್ವಿಯಸ್ ಆನ್ಸರ್. ಇಲ್ಲೆಲ್ಲ ಅಂದರೆ ಇಲ್ಲಿ ಮೇ, ಶಾಲ್, ಶುಡ್ ಅಂತಿತ್ತು, ನೀವು ಗೆಸ್ ಅಟ್ಲೀಸ್ಟ್ ಮಾಡ್ಬೋದು. ಇಲ್ಲಿ ನೀವು ಇರೋದೇ ಒಂದೊಂದು ಆಪ್ಷನ್, ಅಂದರೆ ಒಂದೊಂದು ಹೆಸರಿದೆ, ಇದ್ರೆ ಆ ಹೆಸರು ಸರಿ, ಇಲ್ಲ ಅಂದರೆ ಇಲ್ಲ, ಅಷ್ಟೇನೆ. ಸೊ ಹೀಗಿರುವಾಗ ನೀವೇನು ಈ ರೀತಿಯಾದ ಕ್ವೆಶನ್ಸ್ ಬಂದರೆ ನೋಡಿ, ನೀವು ಲೈಕ್ ಓನ್ಲಿ ಇಫ್ ಯು ಆರ್ 100% ಶ್ಯೂರ್ ಗೋ ಫಾರ್ ಇಟ್. ಇಲ್ಲ ಅಂತಲೇ ಅಂಥ ಕ್ವೆಶನ್ಸನ್ನು ಬಿಟ್ಬಿಡಿ, ಆನ್ಸರ್ ಮಾಡಿಬಿಡಿ, ಸುಮ್ಮನೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳು ಮತ್ತು ವಿಶ್ವವ್ಯಾಪಿ ಗಣಪತಿ ಅಥವಾ ವಿದೇಶಗಳಲ್ಲಿ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧರಾದ ವಿಶ್ವವಿಖ್ಯಾತ ಕಲಾವಿದರನ್ನು ಗುರುತಿಸಿ. ಸೊ ಇದಕ್ಕೆ ಆನ್ಸರ್ ಬಂದು NC ದೇಸಾಯಿ ಅವರು. ಬಟ್ ಇದು ಕೂಡ ನಾನು ಹೇಳ್ತಿದ್ದೀನಿ, 100% ಶೋರ್ ಇದ್ದರೆ, ಗೊತ್ತಿದ್ರೆ ಮಾತ್ರ ಪ್ಲೀಸ್ ಆನ್ಸರ್ ಮಾಡಿ, ಇಲ್ಲ ಅಂತಾರೆ ದಯವಿಟ್ಟು ಬಿಟ್ಬಿಡಿ ಇಂತಹ ಕ್ವೆಶನ್ಸನ್ನು. ನೆಕ್ಸ್ಟ್ ಒಂದು ಕ್ವೆಶನನ್ನು ನೋಡೋಣ. ಈ ಕೆಳಕಂಡ ಅವಧಿ ಅಥವಾ ಕಾಲವನ್ನು ಅನುಕ್ರಮವಾಗಿ ಜೋಡಿಸಿರಿ. ನವಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಪ್ರಾಚೀನ ಶಿಲಾಯುಗ, ತಾಮ್ರ ಶಿಲಾಯುಗ, ಮಧ್ಯಶಿಲಾಯುಗ. ಸೊ ಇಲ್ಲಿ ನಾವು ಇವಾಗ ಫಸ್ಟ್ ಆರ್ಡರನ್ನು ನೋಡೋಣ. ಇಲ್ಲಿ ಫಸ್ಟ್ ಏನೋ ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ ಪ್ರಾಚೀನ ಶಿಲಾಯುಗ ಅಂತ. ಸೊ ಆಬ್ವಿಯಸ್ ಆಗಿ ಅದೇ ಫಸ್ಟ್ ಬರೋದು. ಸೊ 4 ವಿಲ್ ಬಿ ಫಸ್ಟ್. ಎಲ್ಲೆಲ್ಲಿ 4 ಫಸ್ಟ್ ಇದೆ? ಆಪ್ಷನ್ 1ಅಲ್ಲಿದೆ, ಆಪ್ಷನ್ 4ಅಲ್ಲಿದೆ. ಸೊ ಈ ಎರಡಕ್ಕೆ ನಾವು 50-50 ಬಂದುಬಿಟ್ವಿ ಈಗಾಗಲೇ. ನೆಕ್ಸ್ಟು ಎರಡರಲ್ಲೂ ಏನು ಸೆಕೆಂಡ್ ಆಪ್ಷನ್ ಏನಿದೆ? 6 ಇದೆ. 6 ಅಂದರೆ ಮಧ್ಯಶಿಲಾಯುಗ, ಎಸ್ ಕರೆಕ್ಟ್. ಅದಾದಮೇಲೆ 1 ಇದೆ ನವಶಿಲಾಯುಗ. ಅದೇನು ಪೇಲಿಯೋಲಿಥಿಕ್ ಆಯಿತು, ಮೆಸೋಲಿಥಿಕ್ ಆಯಿತು, ನಿಯೋಲಿಥಿಕ್ ಬಂದ್ವಿ ನಾವು, ಕರೆಕ್ಟಾ? ಇಲ್ಲಿಗೆ ಬಂದು ನಿಲ್ಲಿಸಿದ್ದೀವಿ. ಇವಾಗ ನೆಕ್ಸ್ಟ್ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇದಾದಮೇಲೆ ಕಂಚಿನ ಯುಗ ಬರುತ್ತಾ, ಕಬ್ಬಿಣ ಯುಗ ಬರುತ್ತಾ, ತಾಮ್ರ ಶಿಲಾಯುಗ ಬರುತ್ತಾ ಅನ್ನೋದು ಇಲ್ಲಿ ನಮಗೆ ಕನ್ಫ್ಯೂಷನ್. ಓಕೆನಾ? ಇವಾಗ ನೀವು ಏನು ನೆನ್ಪಿಟ್ಕೊಳ್ಳಿ ಅಂದರೆ ನಿಯೋಲಿಥಿಕ್ ಏಜ್ ಏನಿದೆ, ಇದು ನಾವು ದಕ್ಷಿಣ ಭಾರತದಲ್ಲಿ ನೋಡಿದಾಗ ಹಲವಾರು ಕಡೆ ನಿಯೋಲಿಥಿಕ್ ಏಜ್ ಸ್ಕಿಪ್ ಆಗಿಬಿಟ್ಟು ಏನು ಬಂದಿದೆ, ಅದಕ್ಕೆ ಬದಲಾಗಿ ಚಾಲ್ಕೋಲಿಥಿಕ್ ಏಜ್ ಬಂದಿದೆ. ಸೊ ಆಬ್ವಿಯಸ್ ಆಗಿ ನಿಯೋಲಿಥಿಕ್ ಆದಮೇಲೆ ಚಾಲ್ಕೋಲಿಥಿಕ್ ಅಂತ ನಾವು ಇದು ಗೊತ್ತಾಗುತ್ತೆ ನಮಗೆ. ಆವಾಗ ನಾವು ಏನು ಇತಿಹಾಸವನ್ನು ನೋಡಿದ್ರೆ, ಈ ಒಂದು ಸ್ಟೋನ್ ಏಜ್ಗಳ ಬಗ್ಗೆ ನಾವು ಓದುವಾಗ ಏನು ಗೊತ್ತಾಗುತ್ತೆ ಅಂದರೆ, ಈ ಒಂದು ದಕ್ಷಿಣ ಭಾರತದ ಒಂದು ಏರಿಯಾ ಏನಿದೆ, ಇಲ್ಲಿ ಹಲವಾರು ಕಡೆ ನಿಯೋಲಿಥಿಕ್ ಏಜ್ ಸ್ಕಿಪ್ ಆಗಿಬಿಟ್ಟಿದೆ. ಅಂದರೆ ಆ ಒಂದು ನಿಯೋಲಿಥಿಕ್ ಏಜಲ್ಲಿ ಇರುವಂತಹ ಫೀಚರ್ಗಳೇನಿದೆ, ಅಂದರೆ ಅಲ್ಲಿ ಆಗ ಬಳಸ್ತಾ ಇದ್ದಂತಹ ಪಾತ್ರೆಗಳಿರ್ಬೋದು, ಅಥವಾ ಆಗ ಬಳಸ್ತಾ ಇದ್ದಂತಹ ಆಯುಧಗಳಿಂದ ಇವು ಯಾವ ದಕ್ಷಿಣ ಭಾರತದಲ್ಲಿ ಸಿಕ್ಕಿಲ್ಲ ಹಲವಾರು ಜಾಗಗಳಲ್ಲಿ. ಸೊ ಅಂಥ ಕಡೆ ಅದಕ್ಕೆ ಬದಲಾಗಿ ಅದೇ ಟೈಮ್ ಪೀರಿಯಡಲ್ಲಿ
ಉತ್ತರ ಭಾರತದಲ್ಲಿ ನಿಯೋಲಿಥಿಕ್ ಏಜ್ ನಡೀತಾ ಇದೆ, ಬಟ್ ಅದೇ ಸೈಮಲ್ಟೇನಿಯಸ್ ಆಗಿ ದಕ್ಷಿಣ ಭಾರತದಲ್ಲಿ ಚಾಲ್ಕೋಲಿಥಿಕ್ ಏಜ್ ನಡೀತಾ ಇರುತ್ತೆ. ಸೊ ಆ ಒಂದು ಕಾರಣದಿಂದ ನಿಯೋಲಿಥಿಕ್ ಆದ ತಕ್ಷಣ ಚಾಲ್ಕೋಲಿಥಿಕ್ ಬರುತ್ತೆ. ಸೊ ಇಲ್ಲಿ ಅದು ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ 5 ಅಂತ. ಸೊ ಇದು 5 ಆಯಿತು. ಓಕೆನಾ. ಇನ್ನು ನೀವೇನು ಇದು ಮಾಡಬೇಕು, ಬ್ರಾಂಜ್ ಮತ್ತು ಅಯನ್ ಏಜ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆನಾ. ಸೊ ಈಗ ಏನಾಗುತ್ತೆ, ನಿಮಗೆ ಬ್ರಾಂಜ್ ಮತ್ತು ಅಯನ್ ಏಜ್ ಬಂದಾಗ ಫಸ್ಟು ಬ್ರಾಂಜ್ ಏಜ್ ಬರುತ್ತೆ, ಅದಾದಮೇಲೆ ಅಯನ್ ಏಜ್ ಬರೋದು. ಅಯನ್ ಏಜೇ ಲಾಸ್ಟ್ ಅಲ್ವಾ, ಯಾಕೆ ಅಂತಂದರೆ ಅಯನ್ನೇ ನಾವು ಲಾಸ್ಟಲ್ಲಿ ಯೂಸ್ ಮಾಡ್ತಾ ಇರುವಂಥ ಟೂಲ್, ಅದನ್ನೇ ಇವಾಗ್ಲವರೆಗೂ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಸೊ ಆ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ಇಟ್ ಇಸ್ ಬ್ರಾಂಜ್ ಏಜ್ ಆದಮೇಲೆ ಅಯನ್ ಏಜ್. ಸೊ ಆಬ್ವಿಯಸ್ಲಿ ಆನ್ಸರ್ ಇಸ್ 4 ಅನ್ನುವಂಥದ್ದು. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಈ ಕೆಳಗಿನವರಲ್ಲಿ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿತರಾಗಿರುವವರು ಯಾರು? ಈ ಕ್ವೆಶನ್ ಕೂಡ ಅಷ್ಟೇ, ಓನ್ಲಿ ಇಫ್ ಯು ಆರ್ 100% ಶ್ಯೂರ್ ಹೋಗಿ, ಇಲ್ಲ ಅಂತಲೇ ಬಿಟ್ಬಿಡಿ. ಆನ್ಸರ್ ಬಂದು ಇದಕ್ಕೆ ಆರ್ಥರ್ ಕಾಟನ್ ಅನ್ನುವಂಥವ್ರು. ಸೊ ಇದು ಕೂಡ ಅಷ್ಟೇ 100% ಶ್ಯೂರ್ ಇದ್ರೆ ಹೋಗಿ, ಇಲ್ಲ ಸ್ಕಿಪ್. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಪಲ್ಲವ ದೇವಾಲಯಗಳು ದ್ರಾವಿಡ ಶಾಲೆಯ ಆರಂಭಿಕ ದೇವಾಲಯಗಳಾಗಿವೆ. ಅವುಗಳು ಶಿಲಾಕಟಿತ ದೇವಾಲಯಗಳಾಗಿದೆ, ಅಂದರೆ ರಾಕ್ ಕಟ್ಗೆ ಪ್ರಸಿದ್ಧವಾಗಿದೆ ಅನ್ನುವಂಥದ್ದು. ಪಲ್ಲವರ ವಾಸ್ತುಶಿಲ್ಪವು ದೂರಪೂರ್ವದ ವಾಸ್ತುಶಿಲ್ಪವನ್ನು ಪ್ರಭಾವಿಸಿದವು. ಪಲ್ಲವರು ಶಿಲಾಕಟಿತ ಕಲೆಯನ್ನು ಶ್ರೀಲಂಕಾದಿಂದ ಕಲಿತರು. ಓಕೆನಾ. ಇಷ್ಟು ಸ್ಟೇಟ್ಮೆಂಟ್ಗಳಿದೆ. ಈಗ ನಾವು ಒಂದೊಂದೇ ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡೋಣ. ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳಾಗಿವೆ. ಎಸ್, ಕರೆಕ್ಟ್. ಯಾಕೆ ಅಂತಂದರೆ ನಾವು ಪಲ್ಲವರು ಅಂದಿದ ತಕ್ಷಣ ನಾವು ಎಲ್ಲಿ ಹೋಗ್ತೀವಿ, ಮಹಾಬಲಿಪುರಮನ್ನು ನೆನಪಿಸ್ಕೊಳ್ಳಿ ನೀವು, ಕರೆಕ್ಟಾ. ಮಹಾಬಲಿಪುರಮಲ್ಲೇನೇ ಡಿಫ್ರೆಂಟ್ ಸ್ಟೇಜಸ್ ಆಫ್ ಟೆಂಪಲ್ಸನ್ನು ನಾವು ನೋಡ್ಬೋದು. ಅಂದರೆ ಮೊದಲು ರಾಕಟ್ ಟೆಂಪಲ್ಸನ್ನು ನೋಡ್ತೀವಿ, ಅದಾದಮೇಲೆ ಅಲ್ಲೇ ಒಂದು ಸ್ಟ್ರಕ್ಚರಲ್ ಟೆಂಪಲನ್ನು ಕೂಡ ನಾವು ನೋಡ್ತೀವಿ. ಸೊ ಹಾಗಾಗಿ ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳು ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು. ಏನಿದೆ, ಒಂದು ನಗರ ಇರುತ್ತೆ, ಒಂದು ವೇಸರ ಇದೆ, ಇನ್ನೊಂದು ದ್ರಾವಿಡ ಸ್ಟೈಲ್. ಓಕೆನಾ. ಸೊ ವೇಸರ ಸ್ಟೈಲ್ ಬಂದು ಅಲ್ಲಿ ಹೊಯ್ಸಳವರೆಗೂ ಏನಂತೀವಿ, ಈ ಒಂದು ವೇಸರ ಸ್ಟೈಲ್ ಬರುತ್ತೆ. ಹೊಯ್ಸಳರಾದ ನಂತರ ಪಲ್ಲವರು ಬರ್ತಾರಲ್ಲ, ಪಲ್ಲವರು ಬಂದಾಗ ಏನಾಗುತ್ತೆ, ದ್ರಾವಿಡಿಯನ್ ಸ್ಟೈಲ್ ಸ್ಟಾರ್ಟ್ ಆಗುತ್ತೆ. ಸೊ ಆಬ್ವಿಯಸ್ ಆಗಿ ಇದು ಕರೆಕ್ಟ್. ನೆಕ್ಸ್ಟ್ ಬಂದು ಅವುಗಳು ಶಿಲಾಕಟಿತ ದೇವಾಲಯಗಳಿಗೆ ಪ್ರಸಿದ್ಧವಾಗಿ. ಆಬ್ವಿಯಸ್ಲಿ ಮಹಾಬಲಿಪುರಮಲ್ಲಿ ಏನಿದೆ, ರಾಕೆಟ್ ಟೆಂಪಲ್ಸೇ ಇರುವಂಥದ್ದು. ಸೊ ಆಬ್ವಿಯಸ್ ಆಗಿ ಇದು ಕೂಡ ಕರೆಕ್ಟ್. ಸೊ ಇಲ್ಲಿ 1 ಮತ್ತು 2 ಎಲ್ಲೆಲ್ಲಿ ಕರೆಕ್ಟ್ ಆಗಿದೆ, ಇದು ಒಂದು ಹೋಗುತ್ತೆ, ಇನ್ನು 3 ಆಪ್ಷನ್ ನಮಗೆ ಉಳ್ಕೋತು. ನೆಕ್ಸ್ಟ್, ಪಲ್ಲವರ ವಾಸ್ತುಶಿಲ್ಪವು ದೂರಪೂರ್ವದ ವಾಸ್ತುಶಿಲ್ಪವನ್ನು ಪ್ರಭಾವಿಸಿತು. ಅಂದರೆ ಫಾರ್ ಈಸ್ಟಲ್ಲಿ ಇರುವಂಥದ್ದು. ಫಾರ್ ಈಸ್ಟ್ ಅಂತಂದರೆ ಎಲ್ಲಿ ಹೋಗ್ತೀವಿ ನಾವು, ಈ ಕಡೆ ಸೌತ್ ಏಷ್ಯಾ ಇರ್ಬೋದು, ಇಲ್ಲ ಈ ಕಡೆ ಜಪಾನ್, ಸೌತ್ ಕೊರಿಯಾ, ಇಂತಹ ರೀಜನ್. ಸೊ ಇದು ನಮಗೆ ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಇಲ್ಲ. ಓಕೆ, ಕ್ವೆಶನ್ ಮಾರ್ಕಲ್ಲಿ ಇಟ್ಟಿರೋಣ ಅದನ್ನ. ನೆಕ್ಸ್ಟು, ಪಲ್ಲವರು ರಾಕೆಟ್ ಕಲೆಯನ್ನು ಶ್ರೀಲಂಕಾದಿಂದ ಕಲಿತರು ಅಂತ ಇದೆ. ಯಾಕೆ ಭಾರತದಲ್ಲಿ ರಾಕೆಟ್ ಕಲೆಗಳು ಅದಕ್ಕೆ ಮುಂಚೆ ಇಲ್ವಾ? ಅಜಂತ ಎಲ್ಲೋರೆಲ್ಲ ಏನು ರಾಕೆಟ್ ಕೇವ್ಸೇ ಅಲ್ವಾ? ಅದೇ ಬಿಂಬೇಕ್ತಾ ಈ ಕಡೆ ಒಡಿಶಾ ಅಲ್ಲೆಲ್ಲ ಬಂದರೂ ಕೂಡ ಅಲ್ಲೂ ನಾವು ರಾಕೆಟ್ ಕೇವ್ಸ್ಗಳನ್ನು ನೋಡ್ತೀವಲ್ವ. ಸೊ ಹಾಗಾಗಿ ಶ್ರೀಲಂಕಾದಿಂದ ಯಾಕೆ ಕಲಿಬೇಕು ಪಲ್ಲವರು? ಇಲ್ಲೇ ಭಾರತದಲ್ಲಿ ಇಷ್ಟೊಂದು ಉದಾಹರಣೆ ಇದೆ ಅಂತಂದಾಗ ಅವ್ರು ಶ್ರೀಲಂಕಾದಿಂದ ಯಾಕೆ ಕಲಿತಾರೆ ಅದನ್ನ? ಕಾಮನ್ ಸೆನ್ಸ್ ಅಲ್ವಾ ಅದು. ಸೊ ಅದರಿಂದ ನೀವು ಇದನ್ನ ಎಲಿಮಿನೇಟ್ ಮಾಡಿದ್ರೆ ಆಪ್ಷನ್ 4 ಎಲಿಮಿನೇಟ್ ಆಗುತ್ತೆ, ಆಪ್ಷನ್ 2 ಇಸ್ ದ ಆನ್ಸರ್. 1 and 3 ಎಲಿಮಿನೇಟ್ ಆಗುತ್ತೆ, ಆಪ್ಷನ್ 2 ಇಸ್ ದ ಆನ್ಸರ್. ಸೊ ಈ ರೀತಿಯಾಗಿ ಎಲಿಮಿನೇಷನನ್ನು ಮಾಡ್ಬೋದು. ನಿಮ್ಮ ಕಾಮನ್ ಸೆನ್ಸ್ ನಿಮ್ಗೆ ಅಕಸ್ಮಾತ್ ಐಡಿಯಾನೇ ಇಲ್ಲ ಅಂತಂದರೆ ನಿಮ್ಮ ಒಂದು ಕಾಮನ್ ಸೆನ್ಸನ್ನು ಅಲ್ಲಿರೋ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡೋಕ್ಕೆ ಯೂಸ್ ಮಾಡಿ ಅಷ್ಟೇನೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನವುಗಳನ್ನು ಅನುಕ್ರಮವಾಗಿ ಜೋಡಿಸಿರಿ. ಬೃಹದೀಶ್ವರ ಟೆಂಪಲ್, ಸಾಂಚಿ ಸ್ತೂಪ, ಕೈಲಾಸ ದೇವಾಲಯ, ಎಲ್ಲೋರ, ದೇವಗಡ ದೇವಾಲಯ. ಸೊ ಇಲ್ಲೂ ಅಷ್ಟೇ, ನೀವು ಇದನ್ನು ಅಷ್ಟೇ ಕಾಮನ್ ಸೆನ್ಸ್ನ ಯೂಸ್ ಮಾಡಿ. ಸ್ತೂಪಗಳು ಯಾವಾಗ ಇದ್ದಿದ್ದು? ಬುದ್ಧಿಸಮ್ ಇದ್ದವಾಗ. ಬುದ್ಧಿಸಮ್ ಇರೋವಾಗ, ಬುದ್ಧಿಸಮ್ ಆದಮೇಲೆ ಈ ಟೈಮಲ್ಲಿ ಸ್ತೂಪಗಳನ್ನು ಸ್ಥಾಪಿಸೋದು. ಅಂದರೆ ಬೌದ್ಧನ ಒಂದು ಕಾಲಾವಧಿಯ ನಂತರ ಬಂದಂಥದ್ದು. ಸೊ ಆಬ್ವಿಯಸ್ ಆಗಿ 6th century BC ಅಲ್ಲಿ ಬೌದ್ಧ ಇದ್ದಿದ್ದು ಅಲ್ವಾ? 6th 5th century BC. ಸೊ ಆ್ಯಕ್ಚುಲಿ 6th century BC. ಸೊ ಅದಾದಮೇಲೆ ಬರೋದು. ಸಾಂಚಿ ಸ್ತೂಪ ಯಾರು ನಿರ್ಮಿಸಿದ್ದು? ಅಶೋಕ ಅಲ್ವಾ? ನೀವು ಇದನ್ನ ಗೊತ್ತಿಲ್ಲ ಅಂತ ಹೇಳ್ಬಿಡಿ, ಬಿಕಾಸ್ ಸಾಂಚಿ ಸ್ತೂಪ ಇಂಪಾರ್ಟೆಂಟ್ ಇದೆ, ಬೇಸಿಕ್ ಅದೆಲ್ಲನೂ ಇದು ಅಟ್ಲೀಸ್ಟ್ ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ಸೊ ಸಾಂಚಿ ಸ್ತೂಪ ಯಾರು? ಅಶೋಕ. ಸೊ ಅಶೋಕನ ಕಾಲ ಯಾವತ್ತು ಬರುತ್ತೆ? ಆಲ್ಮೋಸ್ಟ್ 4th to 3rd BC ಈ ಟೈಮಲ್ಲಿ ಅಶೋಕ ಬರುವಂಥದ್ದು. ಸೊ ಆಬ್ವಿಯಸ್ ಆಗಿ BC ಅಲ್ಲಿದ್ದಾನೆ, ಬಿಫೋರ್ ಕ್ರೈಸ್ಟಲ್ಲಿದ್ದಾನೆ, ಅವನು ಕ್ರಿಸ್ತ ಪೂರ್ವದಲ್ಲಿದ್ದಾನೆ. ಸೊ ಫಸ್ಟ್ ಬರೋದು ಸಾಂಚಿ ಸ್ತೂಪ. ಸೊ ಸಾಂಚಿ ಸ್ತೂಪ 2 ಎಲ್ಲಿದೆ? ಡೈರೆಕ್ಟಾಗಿ ಆನ್ಸರ್ಗೆ ಬಂದುಬಿಟ್ರಿ ನೀವು. ಇಲ್ಲಿ ಎಲಿಮಿನೇಟ್ ಮಾಡಿದ ತಕ್ಷಣ ಇಲ್ಲಿ ಆನ್ಸರ್ಗೆ ಬಂದುಬಿಟ್ವಿ. ಅಕಸ್ಮಾತ್ ಈಗ ಏನು ಅನ್ಕೊಳ್ಳೋಣ, ಬೇರೆ ಆಪ್ಷನ್ ಇದೆ, ಇನ್ನೊಂದು ಅಲ್ಲೂ ಫಸ್ಟ್ ಆಪ್ಷನ್ 2 ಇದೆ ಅಂತ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟೇ ಫಸ್ಟಲ್ಲಿದೆ ಅಂತಂದರೆ ಆವಾಗ ನೆಕ್ಸ್ಟ್ ನೋಡಿ,
ಸಾಂಚಿ ಸ್ತೂಪ ಆದಮೇಲೆ ಈ ದಿಯೋಗಢ್ ಅಥವಾ ದೇವಗಢ ಅಂತ ಏನು ಕರಿತೀವಿ, ದಿಯೋಗಢ್ನ ಒಂದು ಟೆಂಪಲ್ ಏನಿದೆ, ಇದು ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯ, ಗುಪ್ತರು ನಿರ್ಮಾಣ ಮಾಡಿದಂತಹ ಇದು ದೇವಾಲಯ ಆಗಿರುತ್ತೆ ಈ ದೇವಾಲಯ. ಆ್ಯಂಡ್ ಈ ದಿಯೋಗಢ್ ಟೆಂಪಲ್ ಏನಿದೆ, ಇಟ್ ಈಸ್ ಲೈಕ್ ಫಸ್ಟ್ ಅರ್ಲಿಯೆಸ್ಟ್ ಟೆಂಪಲ್ ಸ್ಟ್ರಕ್ಚರ್ ಭಾರತದಲ್ಲಿ ಬಿಲ್ಡ್ ಆಗಿರುವಂಥದ್ದು, ಭಾರತದಲ್ಲಿ ನಿರ್ಮಿಸಿರುವಂಥದ್ದು, ಗುಪ್ತರು ಮಾಡಿರುವಂಥದ್ದು. ಸೊ ಹಾಗಾಗಿ ಇದು ಎರಡನೇದಾಗಿ ಬರುತ್ತೆ. ತದನಂತರ ಬೃಹದೀಶ್ವರ ಟೆಂಪಲ್ ಯಾರು, ಚೋಳರು. ಅದಕ್ಕೆ ಮುಂಚೆ ಕೈಲಾಸ ದೇವಾಲಯ ರಾಷ್ಟ್ರಕೂಟರು. ಚೋಳಾಸ್ ಬರೋದು ಯಾವಾಗ, ಆಲ್ಮೋಸ್ಟ್ 1100 AD ಇವ್ರು ಬರುವಂಥದ್ದು. ಆ್ಯಂಡ್ ರಾಷ್ಟ್ರಕೂಟರು ಬರುವಂಥದ್ದು ಯಾವಾಗ, ಆಲ್ಮೋಸ್ಟ್ 700 to 800 AD ಬರ್ತಾರೆ. ಸೊ ಆಬ್ವಿಯಸ್ ಆಗಿ ಅದರಿಂದ ನಾವು ಏನು ಗೊತ್ತಾಗುತ್ತೆ, ಸಾಂಚಿ ಸ್ತೂಪ, ದೇವಗಢ ದೇವಾಲಯ, ತದನಂತರ ಕೈಲಾಸ ದೇವಾಲಯ, ಆಮೇಲೆ ಬೃಹದೀಶ್ವರ ದೇವಾಲಯ ಬರುವಂಥದ್ದು. ಸೊ ಇದು ಆರ್ಡರ್ 2, 4, 3, 1 ಆಪ್ಷನ್ 2 ಬಂದು ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಒಂದು ಪಟ್ಟಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನಗಳ ಬಗ್ಗೆ ಕೊಟ್ಟಿದ್ದಾರೆ, ಮತ್ತೊಂದು ಪಟ್ಟಿಯಲ್ಲಿ ಆ ಒಂದು ಅಧಿವೇಶನದಲ್ಲಿ ಯಾವ ಒಂದು ಮುಖ್ಯವಾದ ಡಿಸಿಷನ್ ಅಥವಾ ಮುಖ್ಯವಾದ ಒಂದು ಡಿಸಿಷನನ್ನು ಮಾಡಲಾಯಿತು ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗತ್ತೆ. ಮೊದಲಿಗೆ ಲಕ್ನೋ ಸೆಷನ್ ಅಂತಂದರೆ ಏನಾಯಿತು ಆವಾಗ, ಈ ಒಂದು ಮಾಡರ್ನ್ ಹಿಸ್ಟ್ರಿಯಲ್ಲೂ ಅಷ್ಟೇ ನೀವು ಇಯರ್ಸ್ ಇಂಪಾರ್ಟೆಂಟ್ ಆಗಿರುವಂಥ ವರ್ಷಗಳು ಮತ್ತು ಆ ವರ್ಷದಲ್ಲಿ ಏನು ನಡೆದಿದೆ ಅನ್ನುವಂಥ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿದಿನ ರಿವೈಸ್ ಮಾಡಿ ಅದನ್ನು ಒಂದ್ಸತಿ ಆ ಲಿಸ್ಟನ್ನು ನೋಡಿ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಅಂದರೆ ಆಫ್ಟರ್ ಒಂದು 2-3 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಆ ಲಿಸ್ಟನ್ನು ನೋಡ್ತಾ ಇದ್ದೀರಾ ಮಾಡಿಬಿಟ್ಟು ಅಂತಂದರೆ 4th ಡೇ ನಿಮಗೆ ಆಲ್ಮೋಸ್ಟ್ ಅದು ಮೆಮರೈಸ್ ಆಗಿಬಿಟ್ಟಿರುತ್ತೆ. ಸೊ ದ್ಯಾಟ್ ಈಸ್ ಅ ವೆರಿ ಗುಡ್ ಏನಂತೀವಿ ಪ್ಲ್ಯಾನ್ ಫಾರ್ ರಿವಿಷನ್ ಅಂತ ಹೇಳ್ಬೋದು. ಸೊ ಇವಾಗ ಲಕ್ನೋ ಸೆಷನ್ ಅಂತ ಬಂದ ತಕ್ಷಣ ಏನು ಗೊತ್ತಾಗುತ್ತೆ, ಅಲ್ಲಿ ಲಕ್ನೋಲ್ಲಿ ಒಂದು ಪ್ಯಾಕ್ಟ್ ಆಗುತ್ತೆ, ಕರೆಕ್ಟಾ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯೆ ಒಂದು ಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಲಕ್ನೋ ಸೆಷನ್ಗೆ ಕಾಂಗ್ರೆಸ್ ಲೀಗ್ ಪ್ಯಾಕ್ಟ್ ಆಗುತ್ತೆ. ತದನಂತರ ಲಾಹೋರ್ ಸೆಷನ್ ಯಾವಾಗ ನಡೆಯೋದು, 1929. ಅಲ್ಲಿ ಏನಾಗುತ್ತೆ ಲಾಹೋರ್ ಸೆಷನಲ್ಲಿ, ಜವಾಹರ್ಲಾಲ್ ನೆಹರು ಅವರು ಅದರ ಪ್ರೆಸಿಡೆಂಟ್ ಆಗಿರ್ತಾರೆ. ಅವ್ರು ಏನಕ್ಕೆ ಕರೆ ಕೊಡ್ತಾರೆ, ಪೂರ್ಣ ಸ್ವರಾಜ್ಗೆ ಕರೆಯನ್ನು ಕೊಡ್ತಾರೆ. ಬಟ್ ಪೂರ್ಣ ಸ್ವರಾಜ್ ಅಂತ ಡಿಕ್ಲೇರ್ ಮಾಡಲ್ಲ, ಅಲ್ಲಿ ಒಂದು ರೆಸಲ್ಯೂಷನನ್ನು ಮಾತ್ರ ಪಾಸ್ ಮಾಡ್ತಾರೆ. ಸೊ ಆಬ್ವಿಯಸ್ ಆಗಿ ಇದು 3 ಬರುತ್ತೆ. ತದನಂತರ ಕರಾಚಿ ಸೆಷನ್ ನಡೆದಿದ್ದು 1931. ಸೊ ಈ ಒಂದು ಕರಾಚಿ ಸೆಷನಲ್ಲಿ 3 ಇಂಪಾರ್ಟೆಂಟ್ ಡಿಸಿಷನ್ಸನ್ನು ತಗೋತಾರೆ. ಒಂದು ಏನು ಅಂತಂದರೆ ಇದು ಫಂಡಮೆಂಟಲ್ ರೈಟ್ಸ್ ಕುರಿತಾಗಿ ಇಲ್ಲಿ ಆಲ್ಮೋಸ್ಟ್ 11 or 12 ಫಂಡಮೆಂಟಲ್ ರೈಟ್ಸನ್ನು ಇಲ್ಲಿ ಕೊಡ್ತಾರೆ. ಪ್ಲೀಸ್ ಅದೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ಆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಸೊ ಕರಾಚಿ ಸೆಷನ್ ಇಸ್ ಅಡಾಪ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಇನ್ನು ಮಿಕ್ಕಿರೋದು ಯಾವುದು, ಫೈಸ್ಪುರ್ ಸೆಷನ್, ಪೂರ್ಣ ಸ್ವರಾಜ್. ಸೊ ಇಷ್ಟು. ಆ್ಯಂಡ್ ಆಲ್ಸೋ ಈ ಒಂದು ಕಾಂಗ್ರೆಸ್ ಸೆಷನ್ಗಳು ಏನಿದ್ದಾವೆ, ಮುಖ್ಯವಾದ ಸೆಷನ್ಗಳು ಏನೇನಿರ್ತವೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ 1885 ಸ್ಟಾರ್ಟ್ ಆಯಿತು. 1896 ಫಸ್ಟ್ ಟೈಮ್ ವಂದೇ ಮಾತರಂ ನಮ್ಮ ನ್ಯಾಷನಲ್ ಸಾಂಗ್ ಏನಿದೆ ಆ ನ್ಯಾಷನಲ್ ಸಾಂಗನ್ನು ಹಾಡಿದ್ರು ರವೀಂದ್ರನಾಥ್ ಟ್ಯಾಗೂರ್ ಅವರು. ಯಾವಾಗ 1896 1996ನೇ ಒಂದು ಅಧಿವೇಶನ ಏನಿತ್ತು ಕಾಂಗ್ರೆಸ್ದು ಅಲ್ಲಿ ಹಾಡಿದ್ದಂಥದ್ದು. ತದನಂತರ ಈಗಾಗಲೇ ಹೇಳಿರೋ ಥರ ಲಕ್ನೋ ಸೆಷನ್ ಇರ್ಬೋದು, ಲಾಹೋರ್ ಸೆಷನ್, ಕರಾಚಿ ಸೆಷನ್, ಫೈಸ್ಪುರ್ ಸೆಷನ್ ಇರ್ಬೋದು. ಈ ರೀತಿಯಾಗಿ ಮುಖ್ಯವಾದ ಸೆಷನ್ಗಳಿರ್ತವೆ ಹಲವಾರು. ಆ ಸೆಷನ್ಗಳನ್ನು ನೀವು ಬರ್ಕೊಳ್ಳಿ, ಮೆನ್ಷನ್ ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಮಾಡಿ, ಸೆಷನ್ಗಳು ಲಿಸ್ಟ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಏನು ಇಂಪಾರ್ಟೆಂಟಾಗಿ ನಡೀತು ಇದೆಲ್ಲ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 1/2 to 3/4 ಪೇಜಲ್ಲಿ ಮುಗ್ದೋಗುತ್ತೆ. ಇದು ಅಂದರೆ ಓನ್ಲಿ ಇಂಪಾರ್ಟೆಂಟ್ ಇರುವಂಥದ್ದನ್ನ ಮಾತ್ರ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಪೆಕ್ಟ್ರಮ್ ಬುಕ್ಕಲ್ಲಿ ಕೂಡ ಲಾಸ್ಟಲ್ಲಿ ಇದೆ ಆ ಟೇಬಲ್. ಆ ಟೇಬಲ್ನೇ ನೀವು ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಈಗ ಮುಂದಿನೊಂದು ಕ್ವೆಶನನ್ನು ನೋಡೋಣ. ಬ್ರಿಟಿಷರು, ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಟೈಪ್ ಕ್ವೆಶನ್ ಇದೆ. ಬ್ರಿಟಿಷರು ರಾಜ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಅವರು 1915 ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಆಯೋಜಿಸಲು ಯೋಜಿಸಿದರು. ಓಕೆನಾ. ಇಲ್ಲಿ ಫಸ್ಟು ರಾಜ್ ಬಿಹಾರಿ ಬೋಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಅವರು ಬ್ರಿಟಿಷರ ಕೈಯಲ್ಲಿ ಸಿಕ್ಕೇ ಇಲ್ಲ. ಇವರು ಬ್ರಿಟಿಷರ ಕಣ್ತಪ್ಪಿಸಿ ಜಪಾನ್ಗೆ ಹೋಗಿ ಅಲ್ಲಿ ಅವರಿದ್ರು. ಅಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಏನಿದೆ ಅದನ್ನು ಕೂಡ ಅವರು ಸ್ಥಾಪಿಸಿರುವಂಥದ್ದು. ಆ್ಯಂಡ್ ಆಲ್ಸೋ INA ಏನಿದೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆ ಇದನ್ನು ಕೂಡ ಅವರು ಲೀಡ್ ಮಾಡಿದರು. ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾರು ಸ್ಥಾಪಿಸಿರೋದು 1942 ಮೋಹನ್ ಸಿಂಗ್ ಅವರು ಸ್ಥಾಪಿಸಿರುವಂಥದ್ದು. ಇದನ್ನು ಲೀಡ್ ರಾಜ್ ಬಿಹಾರಿ ಬೋಸ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಇದನ್ನು ಲೀಡ್ ಮಾಡಿದ್ದಾರೆ ಒಂದಲ್ಲ ಒಂದು ಕಾಲದಲ್ಲಿ ಅನ್ನೋಂಥದ್ದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ನೋಡಿದಾಗ ಇವರು ಸೆರೆ ಹಿಡಿದು ಹತ್ಯೆ ಮಾಡಿದರು ಅನ್ನೋದು ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆ್ಯಂಡ್ ರಾಂಗ್. ಸೊ ಇಲ್ಲಿ ಏನು ಪ್ರತಿಪಾದನೆಯೇ ತಪ್ಪು, ಅಸರ್ಷಣೆಯೇ ತಪ್ಪಾಗಿರುವಂಥ ಕಾರಣ ಇದು ಒಂದೇ ಆಪ್ಷನ್ ಇರೋದು ನಮಗೆ. ಸೊ ಅಲ್ಲಿ ಡೈರೆಕ್ಟಾಗಿ ಹೋಗ್ತೀವಿ. ಸೊ ರಾಜ್ ಬಿಹಾರಿ ಬೋಸ್ ಅವರು ಬ್ರಿಟಿಷರ ಕೈಲಿ ಸಿಗಲೇ ಇಲ್ಲ, ಅವರು ಸೀದಾ ಜಪಾನ್ಗೆ ಹೊರಟೋಗ್ತಾರೆ. ಸೊ ಆದ್ದರಿಂದ ಈ ಒಂದು ಸ್ಟೇಟ್ಮೆಂಟ್ ತಪ್ಪು. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ನಗರ ಬಂಡಾಯ ಯಾವುದಕ್ಕೆ ಹಾದಿ ಮಾಡಿತು ಅಂದರೆ ಈ ಒಂದು ನಗರ್ ರೆಬಿಲಿಯನ್ ಏನು ನಡೀತು ಇದು ಇಟ್ ರಿಸಲ್ಟೆಡ್ ಇನ್ ವಾಟ್ ಅನ್ನುವಂಥದ್ದು ಕ್ವೆಶನ್.
ಒಂದು ಕೃಷ್ಣರಾಜ ಒಡೆಯರ್ ಮೂರರ ಅಧಿಕಾರಾರೋಹಣ, ಅವರ ಒಂದು ಅಸೆಷನ್ ಆಫ್ ಥ್ರೋನ್ ಅಂತ ಇದೆ. ಕೃಷ್ಣರಾಜ ಒಡೆಯರ್ ಮೂರವರ ಸಿಂಹಾಸನ ಭಂಗ, ಕಮಿಷನರ್ ಆಗಿ ಕಬ್ಬನ್ ಅವರ ನೇಮಕ ಅಥವಾ ಅಧೀನ ಒಪ್ಪಂದ ಅಥವಾ ಸಬ್ಸಿಡಿಯರಿ ಟ್ರೀಟಿ ಏನಂತೀವಿ, ಇದನ್ನ ನಾವು ಒಪ್ಕೊಂಡಿದೀವಿ ಅಂದ್ರೆ. ಸೊ ಆಬ್ವಿಯಸ್ ಆಗಿ ಇದಂತೂ ಅಲ್ಲ. ಸಬ್ಸಿಡಿಯರಿ ಟ್ರೀಟಿ ಯಾವಾಗ ಸೈನ್ ಆಗೋದು? ಟಿಪ್ಪು 4th ಆಂಗ್ಲೋ ಮೈಸೂರು ವಾರಲ್ಲಿ ಯಾವಾಗ ಸಾವನ್ನಪ್ತಾರೆ, ಮತ್ತೆ ಒಡೆಯರ್ನ ಅವ್ರು ತರ್ತಾರಲ್ವ, ಬ್ರಿಟಿಷರು ಒಡೆಯರ್ನ ಮತ್ತೆ ಮೈಸೂರಿನ ರಾಜರು ಅಂತ ನೇಮಕ ಮಾಡ್ತಾರಲ್ವ, ಆವಾಗ ಅಂದರೆ ಆಲ್ಮೋಸ್ಟ್ 1799 ಈ ಒಂದು ಸಬ್ಸಿಡರಿ ಟ್ರೀಟಿ ಸೈನ್ ಆಗೋದು. ಸೊ ಆಬ್ವಿಯಸ್ ಆಗಿದ್ದಲ್ಲ, ಯಾಕೆಂದ್ರೆ ನಗರ ಬಂಡಾಯ ಯಾವಾಗ ನಡೆದಿದ್ದು? 1831 1830-31 ಟೈಮಲ್ಲಿ ನಗರ ರೆಬಿಲಿಯನ್ ನಡೆದಿದ್ದು. ಈ ಅಧೀನ ಒಪ್ಪಂದ ಆಗಿದ್ದು 1799. ಸೊ ಆಬ್ವಿಯಸ್ ಆಗಿ ಈ ಆಪ್ಷನ್ ಹೊರಟೋಗುತ್ತೆ, ಕರೆಕ್ಟಾ? ಮತ್ತು ಇನ್ನು ಕಬ್ಬನ್ ಅವರು ಕಮಿಷನರ್ ಆಗಿದ್ದು 1834 ಇವರು ಕಮಿಷನರ್ ಆಗಿರುವಂಥದ್ದು. ಆ್ಯಂಡ್ ಇನ್ನೂ ಒಂದು ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ಸ್ ಅಥವಾ ಈ ರೀತಿಯಾದ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ಅಂದರೆ ಒಂದೇ ಹೆಸರಿದೆ, ಅಂದರೆ ಈಗ ಸಿಮಿಲರ್ ಆಗಿರುತ್ತೆ ಸ್ಟೇಟ್ಮೆಂಟ್ಸು, ಬಟ್ ಎಲ್ಲೋ ಒಂದು ಚೂರು ಚೇಂಜ್ ಮಾಡಿರ್ತಾರೆ ಅಷ್ಟೇ. ಅಂಥ ಒಂದು ಸ್ಟೇಟ್ಮೆಂಟ್ಸ್ ಇದ್ದಾಗ ಆ ಎರಡರಲ್ಲೇ ಆನ್ಸರ್ ಇರುತ್ತೆ. ಯೂಶ್ವಲ್ ಆಗಿ ಆ ಎರಡರಲ್ಲೇ ಆನ್ಸರ್ ಇರುತ್ತೆ, ಓಕೆನಾ? ಸೊ ಇದನ್ನು ನಾವು ಅದನ್ನು ಗೆಸ್, ಅಂದರೆ ಗೊತ್ತೇ ಇಲ್ಲ ಅಂದಾಗ ಗೆಸ್ ಮೇಲೆ ಇದನ್ನು ತೆಗಿಬೋದು. ಅಪಾಯಿಂಟ್ಮೆಂಟ್ ಆಫ್ ಕಬ್ಬನ್ ಆಸ್ ಏನದು ಕಮಿಷನರ್. ಮತ್ತು ಇನ್ನು ಕೃಷ್ಣರಾಜರ ಒಡೆಯರವರ ಅಸೆಷನ್ ಯಾವಾಗ ಆಗಿದ್ದು ಅಥವಾ ಅವರು ಅಧಿಕಾರವರ್ಣಕ್ಕೆ ಬಂದಿದ್ದು ಯಾವಾಗ? 1810 ಈ ಟೈಮಲ್ಲಿ ಅವರು ಬಂದಿದ್ದು. ಸೊ ಆಬ್ವಿಯಸ್ ಆಗಿ ನಗರ ರೆಬಿಲಿಯನ್ ನಡೆದಿದ್ದು ಈ ಟೈಮಲ್ಲಿ, ಇದು ಏನದು ಅಸೆಷನ್ ಆಗಿರೋದು 1810. ಆಬ್ವಿಯಸ್ ಆಗಿ ಅದಂತೂ ಆನ್ಸರ್ ಆಗಿರಲ್ಲ. ಸೊ ಇಲ್ಲಿ ಆನ್ಸರ್ ಬಂದು ಡಿಥ್ರೋನ್ಮೆಂಟ್ ಆಫ್ ಕೃಷ್ಣರಾಜ ಒಡೆಯರ್, ಓಕೆನಾ? ಸೊ ಇದು ಆ್ಯಕ್ಚುಲ್ ಆಗಿ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಈಗಾಗಲೇ ನಾವು ನೋಡಿರೋ ಥರ ಈ ನಗರ ಬಂಡಾಯದ ಬಗ್ಗೆ ಅಥವಾ ನಗರ ರೆಬಿಲಿಯನ್ ಬಗ್ಗೆ ಇದು 2ನೇ ಕ್ವೆಶನ್ ಆಗಿದೆ. ಫಸ್ಟ್ ಕ್ವೆಶನ್ ನಾವು ಎಲ್ಲಿ ನೋಡಿದ್ವಿ? ಆ ಒಂದು ರಿವೋಲ್ಟ್ಸ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೀವು ಅರೇಂಜ್ ಮಾಡಿ ಅಂತ ಕೇಳಿದ್ರು. ಸೊ ಅಲ್ಲಿ ಕೂಡ ನಾವು ನಗರ ರೆವೋಲ್ಟನ್ನು ನೋಡಿದ್ದೀವಿ. ಸೊ ಈ ರೀತಿಯಾಗಿ ಏನು ಬಂಡಾಯಗಳಿದೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇದಕ್ಕೆ ಆನ್ಸರ್ ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಒಂದು ಕ್ವೆಶನನ್ನು ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಪೇರ್ಸ್ ಅಮಾಂಗ್ ದ ಫಾಲೋಯಿಂಗ್. ಎಷ್ಟು ಜೋಡಿಗಳು ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ರಾವಿನ ಹಳೆಯ ಹೆಸರು ಏನು ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇವಾಗಿರುವಂತಹ ಪ್ರೆಸೆಂಟ್ ಹೆಸರುಗಳೇನು, ನದಿಗಳ ಪ್ರೆಸೆಂಟ್ ಹೆಸರನ್ನ ಕೊಟ್ಟಿದ್ದಾರೆ. ಹಾಗೆ ಅವುಗಳ ಒಂದು ಹಳೆಯ ಹೆಸರು ಅಂದರೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಏನು ಇವುಗಳ ಹೆಸರಿದ್ವು ಅವುಗಳನ್ನು ನೀಡಿದ್ದಾರೆ. ಅದು ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ರಾವಿ ಪೌರುಷ್ಣಿ, ಚೀನಾಬ್ ಅಸ್ಕಿನಿ, ಝೇಲಂ ವ್ಯತಸ್ಥ, ಸತ್ಲೇಜ್ ವಿಪಾಸ. ಆಬ್ವಿಯಸ್ ಆಗಿ ಸತ್ಲೇಜ್ ವಿಪಾಸ ಅಲ್ಲ. ಸತ್ಲೇಜ್ ವಿಪಾಸ ಎಷ್ಟು ಡಿಫ್ರೆನ್ಸ್ ಇದೆ, ಅದು ಚೇಂಜ್ ನೇಮನ್ನು ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅನ್ನೋ ಸಮಥಿಂಗ್ ಸಿಮಿಲರ್ ಆಗಿ ಚೇಂಜ್ ಮಾಡಿರ್ತಾರೆ. ಇಷ್ಟೊಂದು ಡಿಫ್ರೆನ್ಸ್ ಇರೋ ಹಾಗೆ ಚೇಂಜ್ ಮಾಡೋದಿಲ್ಲ. ಸೊ ಡಿ ಹೋಗುತ್ತೆ ಇಲ್ಲಿ. ಡಿ ಹೋದರೆ ಇದೆರಡು ಹೋಯ್ತು, ಕರೆಕ್ಟಾ? ಇಲ್ಲಿ ಮತ್ತೆ ರಾವಿ ಪೌರುಷ್ಣಿ, ಚಿನಾಬ್ ಅಸ್ಕಿನಿ, ಝೇಲಂ ವ್ಯತಸ್ಥ ಇದು 3 ಕರೆಕ್ಟ್ ಆಗಿದೆ. ಸೊ ABC. ಇದು ಈ ಒಂದು ಏನಿದೆ ಕ್ವೆಶನ್ನು, ಈ ಕ್ವೆಶನ್ನು ಅಷ್ಟೇ ನೀವು ಕರೆಕ್ಟಾಗಿ ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದಾಗುತ್ತೆ ಈಸಿಯಾಗಿ. ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಗೆಸ್ಸನ್ನು ಮಾಡ್ಬೋದು. ಈ ಕ್ವೆಶನ್ಸ್ ಇಂತಹ ಒಂದು ಕ್ವೆಶನ್ಸಲ್ಲಿ ನೀವು ಗೆಸ್ಸನ್ನು ಮಾಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಒಂದು ಕ್ವೆಶನನ್ನು ನೋಡೋಣ. ಕೆಳಕಂಡ ಘಟನಾವಳಿಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಹಾಗೂ ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಏನೇನು ಕೇಳಿದ್ದಾರೆ ಅಂತಂದರೆ, 1 ಮೀರ್ ಜಾಫರ್ನ ಸಾವು, ಬಕ್ಸರ್ ಯುದ್ಧ, ಬ್ಲ್ಯಾಕ್ ಹೋಲ್ ದುರಂತ, ಅಲಹಾಬಾದ್ ಒಪ್ಪಂದ. 4 ಇದೆ. ಸೊ ಮೊದಲನೇದಾಗಿ ನಮಗೆ ಬ್ಯಾಟಲ್ ಆಫ್ ಬಕ್ಸರ್ ಗೊತ್ತು. ಯಾವಾಗ ಆಗಿದ್ದು? 1764 ಬಕ್ಸರ್ ಆಗಿದ್ದು. ಟ್ರೀಟಿ ಆಫ್ ಅಲಹಾಬಾದ್ 1765 ಆಗಿರುವಂಥದ್ದು. ಸೊ 2 ನಮಗೆ ಸಿಗ್ತಾ. ಇಲ್ಲಿ 64, 65. ಸೊ ಬಿ ಆದಮೇಲೆ ಡಿ ಬರಬೇಕು. ಎಲ್ಲೆಲ್ಲಿ ಬಿ ಆದಮೇಲೆ ಡಿ ಇದೆ? ಈ 2 ಆಪ್ಷನನ್ನು ನಾವು ತೆಗಿಬೋದು, ಏಕೆಂದರೆ ಅದು ಡಿ ಆದಮೇಲೆ ಬಿ ಅನ್ನು ನೀಡಿದ್ದಾರೆ. ಸೊ ಎಲಿಮಿನೇಟ್ ಮಾಡಿಬಿಟ್ವಾ, 50-50 ಸ್ಟೇಜಿಗೆ ಬಂದುಬಿಟ್ಟಿದ್ದೀವಾ. ಇವಾಗ ಬ್ಲ್ಯಾಕ್ ಹೋಲ್ ಟ್ರಾಜಡಿ ಮತ್ತು ಮೀರ್ ಜಾಫರ್ ಬಗ್ಗೆ ಇದೆ. ಬ್ಲ್ಯಾಕ್ ಹೋಲ್ ಟ್ರಾಜಡಿ ಯಾವುದಕ್ಕೆ ರಿಲೇಟ್ ಆಗುತ್ತೆ? ಬ್ಯಾಟಲ್ ಆಫ್ ಪ್ಲಾಸಿಗೆ ರಿಲೇಟ್ ಆಗುತ್ತೆ. ಬ್ಲ್ಯಾಕ್ ಹೋಲ್ ಟ್ರಾಜಡಿಯಿಂದನೇ ಅದು ಆ ಒಂದು ಬ್ಯಾಟಲ್ ಆಫ್ ಪ್ಲಾಸಿ ಅಥವಾ ಏನು ಪ್ಲಾಸಿಯ ಯುದ್ಧ ಏನಾಗಿದ್ದು ಅದು ಆಗಿದೆ ಈ ಬ್ಲ್ಯಾಕ್ ಹೋಲ್ ಟ್ರಾಜಡಿಯಿಂದ. ಬ್ಲ್ಯಾಕ್ ಹೋಲ್ ಟ್ರಾಜಡಿಲಿ ಸಿರಾಜುದ್ದೌಲಾ ಏನು ಮಾಡ್ತಾನೆ? ಕಲ್ಕಟ್ಟ ಫೋರ್ಟನ್ನು ಅಟ್ಯಾಕ್ ಮಾಡ್ತಾನೆ. ಅಲ್ಲಿ ಅಟ್ಯಾಕ್ ಮಾಡಿ ಆ ಒಂದು ಇಂಗ್ಲೀಷ್ ಸೋಲ್ಜರ್ಸ್ ಏನಿರ್ತಾರೆ ಅವರನ್ನ ಒಂದು ರೂಮಲ್ಲಿ ಹಾಕ್ತಾನೆ. ಸೊ ರೂಮಲ್ಲಿ ಹಾಕ್ತಾನೆ. ಆ ಒಂದು ಇನ್ಸಿಡೆಂಟನ್ನು ಬ್ಲ್ಯಾಕ್ ಹೋಲ್ ಟ್ರಾಜಡಿ ಅಂತ ಕರಿತೀವಿ. ಸೊ ಅದರಿಂದ ಇಂಗ್ಲೀಷರು ಏನು ಈ ಸಿರಾಜುದ್ದೌಲಾ ಮೇಲೆ ಯುದ್ಧಕ್ಕೆ ಬರ್ತಾರೆ. ಸೊ ಅದು ಬ್ಯಾಟಲ್ ಆಫ್ ಪ್ಲಾಸಿಗೆ ಕಾರಣವಾಗುತ್ತೆ. 1757 ಬ್ಯಾಟಲ್ ಆಫ್ ಪ್ಲಾಸಿ ನಡೆದಿರುವಂಥದ್ದು. ಸೊ ಬ್ಲ್ಯಾಕ್ ಹೋಲ್ ಟ್ರಾಜಡಿ ಇದಕ್ಕೂ ಮುಂಚೆ ನಡೆದಿರಬೇಕು. ಸೊ 1757ಗೂ ಮುಂಚೆ ನಡೆದಿರೋದು. ಸೊ ಇಲ್ಲಿ ನಾವು ನೋಡಿದಾಗ ಇದು 64, ಇದು 65, ಕರೆಕ್ಟಾ? ಇದಕ್ಕೆ ಮುಂಚೆ ಅದು ನಡೆದಿರಬೇಕು. ಸೊ 1756 ಆ್ಯಕ್ಚುಲ್ ಆಗಿ ಈ ಒಂದು ಬ್ಲ್ಯಾಕ್ ಹೋಲ್ ಟ್ರಾಜಡಿ ನಡೆದಿರುವಂಥದ್ದು, ಓಕೆನಾ?
ಸೊ ಆಬ್ವಿಯಸ್ ಆಗಿ, ಅಥವಾ ನೀವು 1757 ಅಂತಲೇ ಇವಾಗ ಸದ್ಯಕ್ಕೆ ಇಟ್ಕೊಳ್ಳಿ, ನಿಮ್ಗೆ ಅದು ಐಡಿಯಾ ಇಲ್ಲ ಒಂದು ಇಯರ್ ಅಂದರೆ ಇಟ್ಕೊಳ್ಳಿ 1757 ಅಂತ. ನೆಕ್ಸ್ಟು ಡೆತ್ ಆಫ್ ಮೀರ್ ಜಾಫರ್. ಮೀರ್ ಜಾಫರ್ ಯಾವಾಗ ಬರೋದು? ಬ್ಯಾಟಲ್ ಆಫ್ ಬಕ್ಸರಲ್ಲಿ ಅವನ ಒಂದು ಪಾರ್ಟನ್ನು ನಾವು ನೋಡ್ತೀವಿ. ಸೊ ಆಬ್ವಿಯಸ್ಲಿ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಇರಬೇಕು, ಇಲ್ಲ ಬ್ಯಾಟಲ್ ಆಫ್ ಬಕ್ಸರ್ ಆದಮೇಲೆ ಇರಬೇಕು, ಕರೆಕ್ಟಾ? ಸೊ ಎ ಅಂತೂ ಫಸ್ಟಲ್ಲಿ ಬರೋಕ್ಕೆ ಸಾಧ್ಯ ಇಲ್ವಾ? ಏಕೆಂದರೆ ಮೀರ್ ಜಾಫರ್ ಎಲ್ಲಿ ಬರ್ತಾನೆ? ಬಕ್ಸರ್ನ ಯುದ್ಧದಲ್ಲಿ ಬರುವಂಥವನು ಅವನು. ಮೀರ್ ಜಾಫರು, ಮೀರ್ ಕಾಸಿಮ್ ಇವರೆಲ್ಲ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಬರ್ತಾರೆ. ಸೊ ಹಾಗಿರುವಾಗ ಅವನು ಬ್ಲ್ಯಾಕ್ ಹೋಲ್ ಟ್ರಾಜಡಿಗೆ ಲಿಂಕ್ ಆಗಿಲ್ಲ, ಕರೆಕ್ಟಾ? ಆ್ಯಂಡ್ ಇವನ್ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಬರ್ತಾನೆ ಅಂತಂದರೆ ಅವನ ಡೆತ್ತು ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಆಗಕ್ಕೆ ಸಾಧ್ಯ ಇರುತ್ತಾ? ಇಲ್ಲ. ಅಥವಾ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಬರಬೇಕು ಅಂದರೆ ಬ್ಯಾಟಲ್ ಆಫ್ ಬಕ್ಸರ್ ಅಥವಾ ಟ್ರೀಟಿ ಆಫ್ ಅಲಹಾಬಾದ್ ಮಧ್ಯದಲ್ಲಿ ಅವನ ಒಂದು ಡೆತ್ ಬರಬೇಕು. ಬಟ್ ಇದು ಯಾವುದೂ ಇಲ್ಲಿ ಬರ್ತಾ ಇಲ್ಲ. ಅಂದರೆ ಇಲ್ಲಿ ಇರುವಂಥ ಆಪ್ಷನ್ ಏನು? ಎ ಫಸ್ಟ್ ಅಂತ ಕೊಟ್ಟಿದ್ದಾರೆ. ಎ ಫಸ್ಟ್ ಆಬ್ವಿಯಸ್ ಆಗಲ್ಲ, ಏಕೆಂದರೆ ಇವನು ಬ್ಯಾಟಲ್ ಆಫ್ ಬಕ್ಸರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ವಿಚ್ ವಾಸ್ ಇನ್ 1764. ಆಪ್ಷನ್ 2 ಆನ್ಸರ್ ಆಗುತ್ತೆ. ಆ್ಯಂಡ್ ಮೀರ್ ಜಾಫರ್ನ ಮರಣ ಆಗಿದ್ದು ಅಥವಾ ಸಾವಾಗಿದ್ದು ಯಾವಾಗ ಅಂತಂದರೆ 1765 ಅಂದರೆ ಫೆಬ್ರವರಿಲಿ ಇವನ ಸಾವಾಗುತ್ತೆ. ಟ್ರೀಟಿ ಆಫ್ ಅಲಹಾಬಾದು ಆಗಸ್ಟಲ್ಲಿ ಸೈನ್ ಮಾಡುವಂಥದ್ದು. ಓಕೆನಾ? ನಾನು ಹೇಳಿದೆ ಬ್ಯಾಟಲ್ ಆಫ್ ಬಕ್ಸರ್ ಮತ್ತು ಅಲಹಾಬಾದ್ ಟ್ರೀಟಿ ಮಧ್ಯೆ ಇವನ ಒಂದು ಸಾವಾಗಿರುವಂಥದ್ದು. ಸೊ ಆಬ್ವಿಯಸ್ಲಿ 1765. ಸೊ ನೀವು ಇಲ್ಲಿ ಅಂದರೆ ಆ ರೀತಿಯಾಗಿ ಕ್ವಶನ್ ಅಂದರೆ ಅಷ್ಟು ಕನ್ಫ್ಯೂಸಿಂಗ್ ಕೊಟ್ಟಾಗ ನಿಮಗೆ ಈ ಒಂದು ಮಂತ್ಸ್ ಬೇಕಾಗುತ್ತೆ, ಇಲ್ಲಾಂದರೆ ಬೇಡ. ಇಲ್ಲಿರುವಂಥ ಆಪ್ಷನಲ್ಲಿ ಈಸಿಯಾಗಿ ಆಪ್ಷನ್ 2 ಆನ್ಸರ್ ಅಂತ ನಾವು ಗೆಸ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಮ್ಯಾಂಟ್ಫೋರ್ಡ್ ಸುಧಾರಣೆಗಳು ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆ ಆಗಿದೆ. ಈ ದೃಷ್ಟಿಕೋನವನ್ನು ಈ ಕೆಳಕಂಡವರಲ್ಲಿ ಯಾರು ಹೊಂದಿದ್ದರು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಏನಾಯಿತು? ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂದರೆ ಯಾವುದು? 1919 ಬಂದಂಥ ಮಾಂಟೆಗು ಶೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಏನು ಕರಿತೀವಿ, ಅದು ಆ ಒಂದನ್ನ ನಾವು ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು 1919 ಆ್ಯಕ್ಟನ್ನು ಯಾರು ಡ್ರೈನಿಂಗ್ ಇಂಡಿಯಾನ ಮತ್ತಷ್ಟು ತನ್ನ ಒಂದು ಸಂಪತ್ತಿನಿಂದ ಏನು ಬರಿದಾಗಿಸ್ತಾ ಇದೆ ಅಂತ ಹೇಳಿದ್ದಾರೆ. ಈ ಒಂದು ಆ್ಯಕ್ಟನ್ನು ಈ ರೀತಿಯಾಗಿ ಯಾರು ಕರೆದಿದ್ದಾನೆ ಅನ್ನುವಂಥದ್ದು ಕ್ವೆಶನ್. ಈ ಕ್ವೆಶನ್ಗೆ ನೀವು ಗೆಸ್ ಮಾಡ್ಬೋದು. ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಐಡಿಯಾನೇ ಇಲ್ಲ, ಗೆಸ್ ಮಾಡೋಕ್ಕೂ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಸ್ಕಿಪ್ ಮಾಡೋದು ಬೆಟರ್. ಬಟ್ ನೀವು ಈ ರೀತಿಯಾದ ಕ್ವೆಶನನ್ನು ಟೈಮ್ ಲೈನ್ ಬೇಸಿಸ್ ಮೇಲೆ ಡಿವೈಡ್ ಮಾಡಿಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗ ನಾವು ದಾದಾಬಾಯಿ ನವರೋಜಿಯನ್ನು ಫಸ್ಟ್ ತೊಗೊಳ್ಳೋಣ. ಸೊ ಅದಕ್ಕೆ ಮುಂಚೆ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಯಾವಾಗ ಬರುತ್ತೆ? 1919, ಕರೆಕ್ಟಾ? ದಾದಾಬಾಯಿ ನವರೋಜಿ ಅವರ ಟೈಮ್ ಲೈನ್ ಏನು? ಇವ್ರು ಬಂದು ಹಿ ವಾಸ್ ಅ ಮಾಡರೇಟ್. ಸೊ ಇನಿಷಿಯಲ್ ಟೈಮಲ್ಲಿ ಅವ್ರು ಇದ್ದಿದ್ದು ಯಾವಾಗ 1885 1907ವರೆಗೂ. ಆ ಒಂದು ಏನು 1909 ಆ್ಯಕ್ಟ್ ಬರುತ್ತೆ ಅದಕ್ಕೆ ಮುಂಚೆವರೆಗೂ ಮಾಡರೇಟ್ಸ್ನ ಒಂದು ಕಾಲಾವಧಿ ಇದ್ದಿದ್ದು. ಸೊ ಆಬ್ವಿಯಸ್ ಆಗಿ ಇದನ್ನ ತೆಗಿಬೋದು, ಯಾಕೆಂದರೆ ಇದು 1919 10 ವರ್ಷ ಆದಮೇಲೆ. ಸೊ ದಾದಾಬಾಯಿ ನವರೋಜಿಯವರು ಪಿಕ್ಚರಲ್ಲಿ ಬರಲ್ಲ. ನಂತರ ಅರಬಿಂದ ಘೋಷ್ ಅವ್ರನ್ನ ತಗೊಳ್ಳೋಣ. ಅರಬಿಂದ ಘೋಷ್ ಹಿ ವಾಸ್ ಅ ರೆವಲ್ಯೂಷನರಿ, ಕರೆಕ್ಟಾ? ಸೊ ಅವರ ಒಂದು ಟೈಮ್ ಪೀರಿಯಡ್ ಆಲ್ಮೋಸ್ಟ್ 1907 1915 1916 ಮ್ಯಾಕ್ಸ್, ಓಕೆನಾ? ಸೊ ಅವರು ಕೂಡ ಇಲ್ಲಿ 1919 ಬರೋದಿಲ್ಲ. ಇನ್ನು ಆವಾಗ ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಉಳ್ಕೋತಾರೆ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಹಾಗೇನೆ ಮಹಾತ್ಮ ಗಾಂಧಿಯವರ ಪೀಕ್ ಟೈಮ್ ಯಾವಾಗ? 1915 ಅವರ ಪೀಕ್ ಟೈಮ್ 1935ವರೆಗೂ ಅವರ ಒಂದು ಪೀಕ್ ಟೈಮ್ ಇದ್ದಿದ್ದು. ಅಂದರೆ ಅವ್ರು ಏನೇ ಒಂದು ನಿರ್ಧಾರವನ್ನು ತಗೊಂಡ್ರು ಕೂಡ ಜನ ಅವ್ರನ್ನ ಫಾಲೋ ಮಾಡ್ತಾಯಿದ್ರು, ಅವರು ಹೇಳುವಂಥ ಒಂದು ಎಲ್ಲನೂ ಪಾಲಿಸ್ತಾ ಇದ್ರು. ಸೊ ಈ ರೀತಿಯಾಗಿದೆ. ಆ್ಯಂಡ್ ಜವಾಹರ್ಲಾಲ್ ನೆಹರು ಆಗ ಇನ್ನೂ ಚಿಕ್ಕವರಾಗಿದ್ದರು ಆ್ಯಂಡ್ ಇವರು ಅಷ್ಟಾಗಿ ಅದರ ಬಗ್ಗೆ ಮಾತಾಡಿಲ್ಲ. ಸೊ ಆಬ್ವಿಯಸ್ ಆಗಿ ಆ ಒಂದು ಕಾಮನ್ ಸೆನ್ಸನ್ನು ನಾವು ಬಳಸಿದ್ರೆ ಪೀಕ್ ಪೀರಿಯಡ್ ಯಾರ್ದಿದ್ದು? 1919 ಆ್ಯಕ್ಟ್ ಬಂದಾಗ ಪೀಕ್ ಪೀರಿಯಡಲ್ಲಿ ಇದ್ದಿದ್ದು ಮಹಾತ್ಮ ಗಾಂಧಿ. ಸೊ ಆಬ್ವಿಯಸ್ ಆಗಿ ಇಲ್ಲಿ ಮಹಾತ್ಮ ಗಾಂಧಿಯದು ಬಂದು ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ನೀವು FDA ಎಕ್ಸಾಮಲ್ಲಿ ಬಂದಂತಹ ಹಿಸ್ಟ್ರಿ ಕ್ವೆಶನ್ಸ್ಗಳಾಗಿದೆ. ನಾವು ಮತ್ತೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ವೈಸು ಈ ರೀತಿಯಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ನಿಮಗೆ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕೇಳಿ, ನಾವು ಮುಂದಿನ ವಿಡಿಯೋಗಳಲ್ಲಿ ಅದನ್ನ ಆನ್ಸರ್ ಕೂಡ ಮಾಡ್ತೀವಿ. ಧನ್ಯವಾದಗಳು.